ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಸ್ ಟಿವಿ. ನಾನು ವಿಶ್ವ ಶೆಟ್ಟಿ. ಇದೇ ಏಪ್ರಿಲ್ 3ನೇ ತಾರೀಕು ಪ್ರಥಮ್ ಅವರ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆ ಪ್ರಥಮ್ ಅವರು ಇದ್ದಾರೆ. ಪ್ರಥಮ್ ಅವರು ನೀವು ಗೊತ್ತು, ಒಳ್ಳೆ ಹುಡುಗ ಪ್ರಥಮ್ ಅವರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಎದುರು ಬರ್ತಾ ಇದ್ದಾರೆ. ಪ್ರಥಮ್ ಅವ್ರನ್ನ ಮಾತಾಡ್ಸ್ಕೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ನೀವ್ ಹೇಳ್ಬೇಕು, ನೋಡ್ತಿರ್ತೀರ. ಯಾಕೆಂದ್ರೆ ನಾನ್ ಹೇಗಿರ್ತೀನಿ ನನಗೆ ಗೊತ್ತಿರುತ್ತೆ. ಅದ್ರ ಕಷ್ಟ ನಷ್ಟಗಳು, ಸಾಧಕ ಬಾಧಕ, ಸಾಮಾನ್ಯ ನೋಡುವಂತ ಜನಗಳು ನೀವ್ ಹೇಳ್ಬೇಕು. ಓಕೆ, ಸೂಪರ್ ಸರ್. ನಮ್ಗೆಲ್ಲ ಪ್ರಥಮ್ ಅವ್ರು ತುಂಬಾ ಆರಾಮಾಗಿದ್ದಾರೆ, ಕೂಲ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಇನ್ನೊಂದ್ ಕಡೆ ಅನ್ಸುತ್ತೆ, ಏನ್ ಪ್ರಥಮ್ ಅವ್ರು ಓದಲ್ಲೆಲ್ಲ ಕಾಂಟ್ರವರ್ಸಿ ಹುಡುಗಣ್ಣು ಬರುತ್ತಲ್ಲ, ಪ್ರಥಮ್ ಅಂದ್ರೆ ಏನ್ ಕಾಂಟ್ರವರ್ಸಿ ಆಗಿದೆ? ಪ್ರತಿಯೊಂದು ಅಲ್ಲ, ಇವಾಗ ಏನೋ ಅಲ್ಲ, ನಿಮ್ಮ ಅಭಿಮಾನಿಗಳ ಅಂತ ಹೇಳಿದಾಗ ಈಗ ನಾನು ಹೇಳ್ತಿರೋ ದರ್ಶನ್ ಅವ್ರ ಅಭಿಮಾನಿಗಳ. ಓಕೆ, ಒಂದೇ ಸಿಂಪಲ್ ವಿಚಾರ. ಈಗ ನೀವು ಸುದೀಪ್ ಅವ್ರ ಬಗ್ಗೆ ಕೇಳಿ, ಸರ್ ಸುದೀಪ್ ಒಳ್ಳೆ ನೆಟ್ರು ಅಂತೀವಿ. ದರ್ಶನ್ ಸರ್ ಬಗ್ಗೆ ಕೇಳಿ, ಡೆಫಿನೆಟ್ಲಿ ಒಳ್ಳೆ ನೆಟ್ರು ಅಂತೀವಿ. ಈ ಪಾಪ ಎಲ್ಲೋ ಹೋಯ್ತಿರ್ತಾರೆ, 4-5 ಜನಕ್ಕೆ ಕೂಗ್ತಾರೆ. ಅದು ಅವ್ರಿಗೆ ಏನೋ ಒಂದು ಸಮಾಧಾನ. ಅವ್ರಿಗೆ ಏನ್ ಗೊತ್ತಾ, ಅವ್ರು ಕೂಗೋದ್ರೆ ಒಂಚೂರು ಸಮಾಧಾನ ಸಿಗುತ್ತೆ ಇದ್ರೆ ಈ ಕ್ಷಣಕ್ಕದ ತಡೆಯೋದು ಬೇಡ, ಬಿಟ್ಬಿಡಿ ಪಾಪ ಅವ್ರದ್ದು ಏನಾಗುತ್ತೆ ಬಿಟ್ಬಿಡಿ. ಈಗ ಏನ್ ಗೊತ್ತಾ, ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದೆ, ಪಾಪ ಅಲ್ಲಿ ಬಂದು ಕೂಗ್ತಾ ಇದ್ರು. ಈಗ ಅವ್ರ ಖುಷಿ, ಈಗ ಏನೋ ಒಂದು ಪ್ರಥಮಗನ್ ಕೂಗೋದ್ರಿಂದ ಅವ್ರಿಗೆ ಏನೋ ಸಮಾಧಾನ ಸಿಗುತ್ತೆ, ಇರ್ಲಿ ಬಿಡಿ. ಅಂಡ್ ಇನ್ನೊಂದೇನಂದ್ರೆ, ನನ್ ಮುಂದೆ ಕೂಗೋದ್ರಿಂದ ಏನು ಅಂತ ಬದಲಾವಣೆ ಏನಾಗಲ್ಲ. ನನ್ನ ಕೋರ್ಟ್ ಅಲ್ಲ, ನನ್ನ ಹೈಕೋರ್ಟ್ ಲಾಯರ್ ಅಲ್ಲ, ನಾನು PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ, ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ, ಏನು ಅಲ್ಲ. ಏನೋ ಪಾಪ ಅವ್ರಿಗೆ ಏನೋ ನೋವು ಇರಬೇಕು, ಒಂದಷ್ಟು ನೋವು ನನ್ನ ಮೇಲೆ ಇರಬೇಕು, ಬೇಜಾರು. ಅವ್ರು ಸಮಾಧಾನ ಆದಾಗ ಅವರೇ ಮರ್ತು ಬಿಡ್ತಾರೆ. ಅಲ್ಲಿ ತಕ್ಕ ಇರ್ಲಿ ಬಿಡಿ, ಬಿಟ್ಟು ಸಿನಿಮಾಗೆ ಬರೋಣ ಬನ್ನಿ. ಅಲ್ಲ, ಓಕೆ ಬರೋಣ. ಅಂದ್ರೆ ಬೇರೆ ಯಾರು ಬಿಟ್ಟು ಈ ತರ ಓದೇ ಅಷ್ಟೊಂದು ಪ್ರೀತಿ ಯಾಕೆ ಪ್ರಥಮ? ಒಂದು ಖುಷಿ ಆಯ್ತು. ಆ ಕಾರ್ಯಕ್ರಮಕ್ಕೆ 30,000 ಜನ ಲೇಡೀಸ್ ಬಂದಿರೋ, 30,000 ಜನ ಲೇಡೀಸ್ ಬಂದಿರೋ. ಬಾಗಲಕೋಟೆ ವುಮೆನ್ಸ್ ಡೇ. ಅದು ಆ ವುಮೆನ್ಸ್ ಡೇ ಕೂಗ್ಬೇಕಲ್ವಾ, ಅದನ್ನ ಬಿಟ್ಟು ಪಾಪ ನಾನು ಬಂದಾಗ ಕೂಗುದು. ಅದು ಏನಾಯ್ತು ಗೊತ್ತಾ, ಒಂದೊಂದು ವಿಡಿಯೋ 8-9 ಲಕ್ಷ ವ್ಯೂಸ್ ಆಯ್ತು. ಪ್ರಾಮಾಣಿಕವಾಗಿ ನಾನು ಹೋಗಿ ಕಾರ್ಯಕ್ರಮ ಅವ್ರು ಏನ್ ಆರ್ಗನೈಸ್ ಮಾಡ್ರು ಅದಕ್ಕಿಂತ ಹೆಚ್ಚು ಇಂಥ ವಿಚಾರ ರೀಚ್ ಆಯ್ತು. ಪಾಪ ಅವ್ರ ಸಮಾಧಾನಕ್ಕೆ ಹೋಗ್ಲಿ. ಈ 3ನೇ ತಾರೀಕು ಅಂತ ಅಭಿಮಾನಿಗಳು, ನಿಮ್ಗೆ ಕೂಗುವಂತ ಅಭಿಮಾನಿಗಳಿಂದ ರೀ, ಒಬ್ಬ ಕಲ್ಯಾಣ್ ಕುಮಾರ್ ಹುಟ್ಟಿದ್ದು ನಮ್ಗೆ, ಒಬ್ಬ ವಿಷ್ಣುದಾದ ಸಿಕ್ಕಿದ್ದು, ಒಬ್ಬ ಅಣ್ಣವ್ರು ಸಿಕ್ಕಿದ್ದು. ಸಂತೋಷ ಅಲ್ಲ, ನೀವು ಹೋದಾಗ ನಿಮ್ಮ ಹೆಸರು ಕೂಗೋದ್ಬಿಟ್ಟು ಅವ್ರು ಅದಕ್ಕೆ ಅದ ಪಾಪ. ಈಗ ನೋಡಿ, ಅರುಣ್ ನಟ ಇನಾಗ್ರೇಷನ್ ಹೋಗಿದೆ. ಅರುಣ್ ನಟಾಗ್ ನಾನು ಬ್ರಾಂಡ್ ಅಂಬಾಸಿಡರ್. ನಾನು ಅವ್ನು ಒಂದು ಬ್ರಾಂಚ್ ಇನಾಗ್ರೇಷನ್ ಮಾಡುವಂತ 17 ಬ್ರಾಂಚ್ ನನ್ನ ಕೈದು ಇನಾಗ್ರೇಷನ್ ಮಾಡಿಸಿದ್ರು. ಒಂದಾದ್ಮೇಲೆ ಒಂದು ಇನಾಗ್ರೇಷನ್ ಆಗ್ತಾನೆ ಇತ್ತು. ಸೊ ಅದು ವಂಡರ್ಫುಲ್ ಆಗಿ ಆಗೇ ಹೋಯ್ತು. ಪಾಪ ನಾನು ಸೋನಲ್ ಒಂದು ಇನಾಗ್ರೇಷನ್ ಹೋಗಿದ್ವಿ. ಅಲ್ಲಿ ಪಾಪ ಸೋನಲ್ ಹೆಸರು ಕೂಗ್ತಿಲ್ಲ, ಫ್ರೀ ಶರ್ಟ್ಸ್ ಕೊಟ್ಟು ಅರುಣ್ ಹೆಸರು ಕೂಗ್ತಿಲ್ಲ. ನಾನಿದ್ದೀನಿ ಅಂತ ಕೇಳಿದ್ರೆ ಕಟ್ಕೋದ್ರು. ಸರಿ ಆಯ್ತು, ಒಳ್ಳೇದಾಗಿ ಅವ್ರ ಸಮಾಧಾನ. ಓಕೆ, ಈಗ ನನಗೇನೋ ಅರುಣ್ ದುಡ್ಡು ಕೊಟ್ರು, ನಮ್ ಸಿನಿಮಾ ಕಾಸ್ಟ್ಯೂಮ್ಸ್ ಕೊಟ್ರು. ಶೋಭರಾಜ್ ಅವ್ರಿಗೆ ಒಂದು ಜಾಕೆಟ್ ಬೇಕಿತ್ತು ಕೊಕೈನ್ ಸಿನಿಮಾ ಕ್ಲೈಮ್ಯಾಕ್ಸ್ಗೆ. ಓಕೆ, ತುಂಬಾ ವಿನೂತನವಾಗಿ ರೆಡಿ ಮಾಡಿ ಕೊಟ್ರಪ್ಪ. ಆ ಕಾರ್ಯಕ್ರಮಕ್ಕೆ ಶೋಭರಾಜ್ ಸರ್ ಬನ್ನಿ ಸರ್ ಅಂತ ಹೇಳಿದೆ. ನಿಮ್ಗೆ ಹೆಂಗ್ ಹೇಳೋದು, ನಮ್ಮ ಗಣೇಶ್ ಸರ್, ಸುದೀಪ್ ಸರ್ ಯೂಸ್ ಮಾಡ್ತಾರಲ್ಲ, ಆ ತರ ಜಾಕೆಟ್ ಕೊಕೈನ್ ಸಿನಿಮಾ ಕ್ಲೈಮ್ಯಾಕ್ಸ್ ಬರುತ್ತೆ. ಅದ್ ಬೇಕು ಅಂದಾಗ ಅರುಣ್ ಸ್ಟಿಚ್ ಮಾಡಿಸಿ ಚೆನ್ನಾಗಿ ಮಾಡ್ಕೊಟ್ರು. ಮೆಚ್ಕೊಂಡ್ರು. ಶೋಭರಾಜ್ ಖುಷಿಯಿಂದ ಇನ್ನೊಂದು ಬ್ರಾಂಚ್ ಏನಾಗಿಸಿ ನಾನು ಶೋಭರಾಜ್ ಸರ್ ಹೋದ್ವಿ. ಸೊ ಅಲ್ಲಾಗೆ ಅದ್ ಏನಾಗುತ್ತೆ, ಅವ್ರ ಪ್ರೀತಿ. ಅದನ್ನ ಬಿಟ್ಟು ಸಿನಿಮಾ ರಿಲೀಸ್ ಅಂತ ಅಭಿಮಾನಿಗಳು ಕೂಗಿದ್ದಕ್ಕೆ ಏನ್ಬೇಕು, ಒಬ್ಬ ಅಣ್ಣವ್ರು ಒಪ್ಕೊಂಡಿದ್ದು. ಹೋಗ್ಲಿ ಬಿಡಿ, ಎಲ್ಲವೂ ಒಳ್ಳೇದೆ. ಈಗ 3ಕ್ಕೆ ರಿಲೀಸು, ಅದಷ್ಟೇ ನಮ್ಮ ಗುರಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ್ರೆ ಆಗುತ್ತೆ ಸರ್. ಫಸ್ಟ್ ನೈಟ್ ಸಿನಿಮಾ ನೋಡಿ. ನೋಡಿ, ಟೈಟ್ಲ್ ಎಷ್ಟು ಯುನೀಕ್ ಆಗಿದೆ ಅಂದ್ರೆ, ನಿಮಗೆ ಒಂದು ಪ್ರಶ್ನೆ ಕೇಳಲ್ಲ, ಏನ್ ಇದೊಂದೇ ಟೈಟ್ಲ್ ಆಗಿ ಬಂದಿರೋದು? ಫಸ್ಟ್ ನೈಟ್ ವಿತ್ ದೆವ್ವ ಅಂತ ನಾನು 50 ವರ್ಷದಿಂದ ಇದೇ ಟೈಟ್ಲ್ ಒಂದು ಸಿನಿಮಾ ಬಂದಿದ್ದು ಗೊತ್ತಾ ನಿಮ್ಗೆ? ಇಲ್ಲ ಸರ್. ನೋಡಿ, ಇದು ಪ್ರಾಬ್ಲಮ್ ನಮ್ ಜನಕ್ಕೆ. ಪ್ರಣಯ್ ರಾಜ ಶ್ರೀನಾಥ್ ಆಕ್ಟ್ ಮಾಡಿದ ಸಿನಿಮಾ ಒಂದು ಮೊದಲ ರಾತ್ರಿ ಅಂತ ಸಿನಿಮಾ ಹೆಸರು. 50 ವರ್ಷದ ಹಿಂದೆ ಬಂದಂತ ಸಿನಿಮಾ ಜನಕ್ಕೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಇದು ಅವ್ರ ಅಪ್ಪ ಅವ್ನ್ ಗೊತ್ತು. ಈಗ ಯಾರು ಸೋಷಿಯಲ್ ಮೀಡಿಯಾ ನೋಡ್ತಾರೋ ಅವ್ರ ಅಪ್ಪ ಅವ್ನ್ ಗೊತ್ತು, ನಮ್ ಹೀರೋಯಿನ್ಗೂ ಗೊತ್ತಿಲ್ಲ. ಅವ್ರ ಅಮ್ಮ ಅವ್ರ ಅಮ್ಮಂಗ್ ಗೊತ್ತಿರುತ್ತೆ ಈ ವಿಷಯ. ಅಂದ್ರೆ ಈ ದೇವ್ರ ಜೊತೆ ಫಸ್ಟ್ ನೈಟ್ ಅನ್ನೋಂಥದ್ದು ಈ ಕಾನ್ಸೆಪ್ಟ್ ತಂದಿದ್ದೀರಿ. ಅದೇ ಹೇಳಿದ್ನಲ್ಲ, ಈಗ ಈ ವಿಷಯ ನಮ್ ಹೀರೋಯಿನ್ಗೂ ಗೊತ್ತಿಲ್ಲ, ಅವ್ರ ಅವ್ನಿಗೆ ಗೊತ್ತು ಈ ವಿಷಯ. ಯಾಕೆಂದ್ರೆ ಅವರು ಚಿಕ್ಕವರಾಗಿದ್ದಾಗ ಸಿನಿಮಾ ನೋಡಿರ್ತಾರೆ. ಪ್ರಣಯ್ ರಾಜ ಶ್ರೀನಾಥ್ ಅವ್ರ ಒಂದು ಸಿನಿಮಾ, ಒಂದು ಹ್ಯೂಮನ್ ಎಮೋಷನ್ಸ್ ಇರುವಂತ ಕಾಮಿಡಿ ಫ್ಯಾಮಿಲಿ ಲವ್ ಸ್ಟೋರಿ ಇರೋ ಸಿನಿಮಾ ಹೆಸರು ಏನ್ ಗೊತ್ತಾ? ಮೊದಲ ರಾತ್ರಿ ಅಂತ. ಇದು ಇವ್ರಿಗೆ ಗೊತ್ತೇ ಇಲ್ಲ. ಈಗ ಅದೇ ನಾವು 50 ವರ್ಷ ಆದ್ಮೇಲೆ ಒಂಚೂರು ಅಪ್ಡೇಟ್ ಆಗಿದ್ದಕ್ಕೆ ಅದು ದೇವ್ರ ಜೊತೆ ಮಾಡ್ಕೊಂಡ್ವಿ. ಅವ್ರು ಶ್ರೀನಾಥ್ ಅವ್ರು ಏನ್ ಮಾಡೋದು ಅದಕ್ಕೆ ಒಂಚೂರು ದೇವ್ರ ಸೇರ್ಸ್ಕೊಂಡ್ವಿ. ನೋಡಿ, ಯಾವುದೇ ಸಿನಿಮಾ ದೇವ್ಗಳು ನೋಡಿ, ಹುಡುಗರ ಆಗಲ್ಲ, ಹೆಣ್ಮಕ್ಳೇ ದೇವ್ಗಳಾಗಲ್ಲ. ಹೌದು, ಯಾಕೆ ಸರ್? ಬೆಸ್ಟ್ ಎಕ್ಸಾಂಪಲ್ ಆತ್ಮಬಂಧನ ಹುಡುಗಿನೇ, ನಾಗವಲ್ಲಿ ಹುಡುಗಿನೇ, ನಾನೇನೆ ಬಿಡಲಾರೆ ಹುಡುಗಿನೇ. ಹೆಣ್ಮಕ್ಳೇ ದೆವ್ವ ಆಗೋದು, ಗಂಡು ಮಕ್ಳು ಅವರಿಂದ ಸಫರ್ ಪಡೋದು. ಸೊ ಸಿನಿಮಾ ಕಾಮಿಡಿ ಹಾರರ್ ಸಿನಿಮಾ ಸರ್. ಇವಾಗ ಎಲ್ಲ ಅನ್ಕೊಂಡಾಗ ಆಗಿದ್ರೆ, ಈಗ ಈ ಫಸ್ಟ್ ನೈಟ್ ವಿತ್ ದೇವ್ಕ್ಕಿಂತ ಹಿಂದೆ ಕರ್ನಾಟಕ ಅಳಿಯ ಬರ್ಬೇಕಾಗಿತ್ತು.
ಬಟ್ ಅದೇನಕ್ಕೆ ಡಿಲೇ ಆಯ್ತು? ಒಂದು ಈ ವಿಚಾರ ಯಾರಿಗೂ ಗೊತ್ತಿಲ್ಲ, ನಾನು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ, ಪ್ರಾಮಾಣಿಕವಾದ ಸತ್ಯ. ಹಿರಿಯ ನಟ, ನಾವು ಯಾಕೆ ಹಿರಿಯ ನಟನ ಗೌರವಿಸ್ತೀನಿ ಅಂದ್ರೆ, ಟು ಬಿ ಫ್ರಾಂಕ್, ನಮ್ಮ ಕುಟುಂಬಕ್ಕೆ ಶ್ರೀನಿವಾಸ ಮೂರ್ತಿ ಸರ್ ಪರ್ಸನಲಿ ಆಯ್ತು. ವಿ ರೆಸ್ಪೆಕ್ಟ್ ಈಚ್ ಅದರ್. ನಿಮ್ಗೆ ನೋಡಿ, ನನ್ನ ಸಿನಿಮಾದಲ್ಲಿ ಶ್ರೀನಿವಾಸ ಮೂರ್ತಿ ಸರ್, ರಮೇಶ್ ಭಟ್ ಸರ್, ಹರೀಶ್ ರಾಜ್ ಅವರು, ನಿಖಿತಾ, ಮಿಮಿಕ್ರಿ ಗೋಪಿ, ತುಕಾಲಿಸ್ ಅಂತ ಎಲ್ಲರೂ ಆಕ್ಟ್ ಮಾಡಿದ್ದಾರೆ. ಹೌದು. ಯಾಕೆ? ಎಲ್ಲ ಹಿರಿಯ ಕಲಾವಿದರು ಸಿನಿಮಾನ ಅಲಂಕರಿಸಿದ್ದಾರೆ ಅಷ್ಟೇ. ಒಂದು ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ, ಆ ದಿನ ಶೂಟ್ ಆಯ್ತು. ಶೂಟ್ ಆದ ಫುಟೇಜ್ ಕಾಪಿ ಮಾಡ್ಕೊಳ್ಳೋ ಹಾರ್ಡ್ ಡಿಸ್ಕ್ ಫುಟೇಜ್ ಇರುತ್ತಲ್ಲ, ಕಾರ್ಡ್ ಕಂಪ್ಲೀಟ್ ಶೂಟ್ ಸೆಟ್ ಏನ್ ಹಾಕಿದ್ವಿ. ಉಪ್ಪಿ ಸರ್ ಮನೆ ಇದೆ ಗೊತ್ತಾ, ಒಂದು ಶೂಟಿಂಗ್ ಹೌಸ್ ಇದೆ, ಒಂದು ತುಂಬಾ ದೊಡ್ಡ ವೈಟ್ ಹೌಸ್ ಅದು. ಅಲ್ಲಿ ಎಲ್ಲ ಹಿರಿಯ ಕಲಾವಿದರು ಇದ್ದಂತ ಶೂಟ್ ಆಗಿದ್ದ ಕಾರ್ಡೇ ಮಿಸ್ ಆಗೋಯ್ತು. ಸೊ ಮಿಸ್ ಆದಾಗ ಮತ್ತೆ ರಮೇಶ್ ಭಟ್ ಸರ್ನ ಡೇಟ್ ತಗೊಂಡು ಶೂಟ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ತದ. ಸೊ ಇನ್ ಟೈಮಲ್ಲಿ ಅದು ಬರಕ್ಕಾಗಲ್ಲ. ಈಗ ನಾನು ಮಿಸ್ ಆಯ್ತು ಅಂತ ಕ್ಯಾಮ್ರಾಮನ್ ಅಸ್ಟೆಂಟ್ ಜೊತೆ ಜಗಳ ಆಡಲ್ಲ, ಸೋಷಿಯಲ್ ಅಯ್ಯೋ ನಂಗೆ ಹಿಂಗೆ ಅನ್ಯಾಯ ಆಗೋಯ್ತು ಸಿಂಪಲ್, ಇದೆಲ್ಲ ನಾನು ಮಾಡಲ್ಲ. ರಮೇಶ್ ಭಟ್ ದೊಡ್ಡ ನಟರು, ನಾನು ಫೋನ್ ಮಾಡಿ ಕೇಳಿದೆ, ನೀ ಏನು ದುಡ್ಡು ಕೊಡೋ ಬಿಡ್ವಪ್ಪ, ನಾನು ಬಂದು ಮಾಡ್ಕೊಡ್ತೀನಿ. ದಟ್ ಈಸ್ ರಮೇಶ್ ಭಟ್ ಸರ್. ಈ ಹಿರಿತನ ಅನ್ನೋದು ಅವರಿಂದ ಹಂಗೆ ಬಂದಿರುತ್ತೆ. ಸೊ ಈ ಕಷ್ಟಗಳು ಜನಕ್ಕೆ ಗೊತ್ತಿರಲ್ಲ ಅಲ್ವಾ. ಶೂಟ್ ಆಗಿರೋ ಫುಟೇಜಸ್ ಹಾಳಾಗೋಯ್ತು ಅಂದ್ರೆ ಹೆಂಗ್ ಬರಕ್ಕಾಗತ್ತೆ ಅಂತ ನೀವು ಹೇಳಿ, ನಂಗೆ ಗೊತ್ತಿಲ್ಲ ಹೆಂಗ್ ಬರಕ್ಕಾಗ. ಇದು ನಂದೇ, ನಾನೊಬ್ಬ ನಟ ಅಷ್ಟೇ. ಸಿ ಪಾಪ ಡೈರೆಕ್ಟರ್ ಅವ್ರ ಕೆಲಸ ಇರುತ್ತೆ, ಶೂಟ್ ಮಾಡಿಕೊಟ್ಟಿರ್ತಾರೆ. ಕ್ಯಾಮ್ರಾಮನ್ ಅಷ್ಟೆಂಟ್ ಕೊಟ್ಬಿಟ್ಟು ಕಾಪಿ ಮಾಡೋ ಕಾರ್ಡೇ ಮಿಸ್ ಮಾಡ್ಬಿಟ್ಟ ಅಂದಾಗ, ಸಿ ಬೇರೆಯವರಾಗಿರೋ ಆ ಸ್ಟ್ರೆಸ್ ಅಲ್ಲಿ ಕನಿಷ್ಠ 2-3 ಲಕ್ಷ ಹೋಗಿರುತ್ತೆ. 2 ದಿನ ಫುಟೇಜಸ್ ಶೂಟ್ ಆಗಿರೋದು ಮತ್ತೆ ರೀಶೂಟ್ ಮಾಡಿದ್ವಿ. ಸಿ ಆಬ್ವಿಯಸ್ಲಿ ಮನೆಗಂತ ರೆಂಟ್ ಕೊಡ್ಲೇಬೇಕಲ್ವಾ, ಕ್ಯಾಮ್ರಾಮನ್, ಕ್ಯಾಮ್ರಾ ಯೂನಿಟ್ ಎಲ್ಲದಕ್ಕೂ ಕೊಡ್ಲೇಬೇಕಲ್ವಾ. ಸಿ ನಮಗ ಆ ಕಷ್ಟಗಳು ಗೊತ್ತು. ಸಿ ಈಗ ಒಂದೇ ಒಂದು ಹೇಳ್ತೀನಿ, ನಿಮ್ಗೊಂದು ಮಾತು ಹೇಳ, ನಿಮ್ಗೆ ಸ್ತ್ರೀ ವಶೀಕರಣ ಮಾಡಬೇಕು, ಈ ಜ್ಯೋತಿಷ್ಯನ ಸಂಪರ್ಕಿಸಿ. ನಿಮಗೆ ಪ್ರೇಮ ವಿಫಲವೇ, ದಯವಿಟ್ಟು ಇವರನ್ನು ಸಂಪರ್ಕಿಸಿ. ಈ ಕೂಡಲೇ ನಿಮ್ಮೆಲ್ಲ ಸಮಸ್ಯೆಗಳನ್ನ ಪಾರು ಮಾಡುವರು. ನನ್ನ ಎಲ್ಲ ಸಮಸ್ಯೆಗಳನ್ನು ಪಾರು ಮಾಡಿ ನನಗೆ ಒಳ್ಳೆ ಹುಡುಗಿ ಕಟ್ಟಿದವ್ರು ಇವರೇ ಅಂತ ಒಂದು ವಿಡಿಯೋ ಮಾಡಿಕೊಟ್ರೆ ನಂಗೆ 40,000 5 ನಿಮಿಷ ಕೊಡ್ತಾರೆ. ಬರೀ ಒಂದೇ ಒಂದು ಬೈಟ್ಸ್ ಅಷ್ಟೇ, ವಿಡಿಯೋ ಅಲ್ಲ, ಬರೀ ಬೈಟ್ಸ್. ರಮ್ಮಿ ಆಡ್ ಅಂತ ಬರ್ಕೊತಾರೆ ನಿಮಗೆ, ರಮ್ಮಿ ಆಡ್, ಜೂಪಿ ಆಡ್, IPL ಪ್ರಿಡಿಕ್ಷನ್ಸ್ ಅಂತ. ಈಗ IPL ಶುರುವಾಯ್ತು, ಈಗಲೂ ಕೇಳ್ತಾರೆ ಮತ್ತೆ ನಿಮ್ ವರ್ಡ್ ಸಕ್ಕತ್ತಾಗಿರುತ್ತೆ, IPL ಪ್ರೊಡಿಕ್ಷನ್ ಮಾಡಿ. ಐ ಸೆಡ್ ನೋ. ಯಾಕೆ ಅಂತ ಹೇಳಿದ್ರೆ IPL ಪ್ರೊಡಕ್ಷನ್ಸ್ ಏನಾಗುತ್ತೆ ಅಂದ್ರೆ, ಜನ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ, ಧರ್ಮರಾಯ ಗೊತ್ತಲ್ವಾ? ಧರ್ಮರಾಯ ಇಡೀ ಪ್ರಪಂಚದಲ್ಲಿ ಬರೀ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಕ್ಕೆ ಒಂದು ಧರ್ಮರಾಯ ಅಂತ. ಧರ್ಮ ಕೆಲಸಗಳೇ ಮಾಡ್ಕೊಂಬಂದ ಆ ಮನುಷ್ಯ, ಅದಕ್ಕೆ ಒಂದು ಧರ್ಮರಾಯ. ಒಂದು ಸುಳ್ಳೆ ಹೇಳಲ್ಲ, ತಪ್ಪು ಮಾಡಲ್ಲ, ಅದಕ್ಕೆ ಒಂದು ಧರ್ಮರಾಯ ಅಂತ ಹೇಳ್ತಾರೆ. ಅಂತ ಧರ್ಮರಾಯನೇ ಜೂಜಾಟ ಹಾಳಾಕೋದು. ನಾನು ಅದಕ್ಕೆ ಜೂಜಾಡು ಅಂತ ಹೇಳಲ್ಲ, ಜನಕ್ಕೆ ತಪ್ಪು ಸಂದೇಶ ಹೇಳಲ್ಲ. ಸೊ ಹಂಗಿದ್ದಾಗ ನಾವು ಮಾಡಿ, ಈಗಲೂ ನಾನು ನಾಳೆ ಬೆಳಗ್ಗೆ ತಿಂಗಳಿಗೆ ಬರೀ ಇದೇ ತರ ಪ್ರಮೋಷನ್ಸ್. ನಿಮಗೆ ಈಗ ನಾನು ಅದೇ ಯಾರೊಬ್ಬ ಬಂದು ಅದೊಂದು ಹೇರ್ ಆಯಿಲ್ ಬರ್ತು ಗೊತ್ತಾ, ಅದು ಹೆಸರೇನದು, ಆದಿವಾಸಿ ಸಾರಿ ಏರ್ ಆಯಿಲ್ ಹಾಕೊಂಡ್ಬಿಟ್ರೆ ಹಂಗೆ ಬೆಳೆದ್ ಬಿಡುತ್ತೆ ಸರ್, ಹಂಗೆ ಜನ ಬಂದ್ಬಿಡುತ್ತೆ ಸರ್, ನಿಮ್ ಹೀರೋಯಿನ್ ಬಂದ್ರೆ ಕೂದಲು ನಿಮಗ್ ಬರ್ತದೆ ಸರ್ ಅಂತ ಹೇಳಿದ್ರು ತಕ್ಷಣ. ಹೌದಾ, ಒಂದ್ ಕೆಲಸ ಮಾಡು, ಅಂತ ಸುಳ್ಳೆಲ್ಲ ಜನ ಕೇಳಲ್ಲ. ವಿ ಮನೋರ್ ಇರಲ್ಲ, ವಿ ಮನೋರ್ ತಲಲ್ಲಿ ಕೂದಲು ಬರ್ಸು, ಬ್ಯಾಂಕ್ ಜನಾರ್ದನ್ ಸರ್ ತಲಲ್ಲಿ ಕೂದಲು ಅಷ್ಟು ಬರ್ಸು, ಆಗ ನೀನ್ ಏರ್ ಆಯಿಲ್ ನಂತೆ. ನಾನು ಜನಕ್ಕೆ ತಪ್ಪು ಹೇಳಲ್ಲ ಅಂದ್ರೆ, ಸರ್ ನಮ್ ಹೀರೋಯಿನ್ ಬಂದಿದ್ದಾರೆ ಅವ್ರು ಮಾತಾಡ. ನಿಖಿತಾ ಬನ್ನಿ ಸರ್. ನಿಮ್ಮ ಹೀರೋಯಿನ್ ಬಂದ್ರು, ಓಕೆ. ಸಾಂಗ್ ನೋಡಿ ತುಂಬಾ ರೊಮ್ಯಾಂಟಿಕ್ ಆಗಿ ಮೂಡ್ ಬಂದಿದೆ. ಬಟ್ ಆ ಸಾಂಗ್ ಮಾಡುವಾಗ ಹೇಗಿತ್ತು ಸರ್ ಅಂತ? ಹೆಂಗಿತ್ತು ಅಂದ್ರೆ, ರಿಯಾಕ್ಷನ್ ಹೆಂಗಿತ್ತು ಅಂತ ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಸಿನಿಮಾ ಹೆಸರು ಫಸ್ಟ್ ನೈಟ್ ವಿತ್ ದೆವ್ವ ಅಂತ. ನಿಮ್ಗೆ ಇದನ್ನ ಟ್ರೈಲರ್ ಒಂದು ಹಾಕಿದ್ದೀನಿ, ಗಮನಿಸಿದ್ರೆ ಅನ್ಸುತ್ತೆ ನಿಖಿತಾ. ಇದು ನೀವು ತೆಲುಗು, ತಮಿಳು, ಬೇರೆ ಭಾಷೆ ಸಿನಿಮಾ ನೋಡಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ಬೇಡಿ. ಇದು ಕನ್ನಡದ ಕ್ಯೂಟ್, ನೀಟ್, ಕಾಶಿನಾಥ್ ಶೈಲಿಯ ಹಾರರ್ ಕಾಮಿಡಿ ಸಿನಿಮಾ ಅಂತ ಮೊದಲೇ ಹಾಕ್ತೀವಿ. ಸರಿ, ಟ್ರೈಲರ್ ಯಾರ ಹತ್ರ ಡಿಸ್ಕ್ಲೈಮರ್ ಹಾಕ್ತಾರೆ? ಯಾಕೆಂದ್ರೆ ಜನಕ್ಕೆ ಎಂಡ್ ಆಫ್ ದ ಡೇ ಸತ್ಯ ಹೇಳಿರ್ಬೇಕು ಅಂತ. ಈಗ ನಾನು ಓವರ್ ಬಿಲ್ಡಪ್ ಕೊಟ್ಟು ನಿಮ್ಮನ್ನು ಕರೆಸ್ತಾನಿಲ್ಲ ಥಿಯೇಟರ್ಗೆ, ನಾನು ಓವರ್ ಬಿಲ್ಡಪ್ ಕೊಟ್ಟು ಕರಿತಾ ಇಲ್ಲ, ನೀವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ಬೇಡಿ. ಇದು ಕನ್ನಡದ ಕ್ಯೂಟ್ ಕಾಮಿಡಿ ಸ್ವೀಟ್ ನೀಟ್ ಸಿನಿಮಾ ಅಂತ ಮೊದಲೇ ಹಾಕ್ತೀವಿ. ಸರಿ, ಈ ಸಿನಿಮಾ ಹೆಸರು ಫಸ್ಟ್ ನೈಟ್ ವಿತ್ ದೆವ್ವ ಅಂತ. ಯಾಕೆಂದ್ರೆ ಟೈಟ್ಲ್ ಸ್ವಲ್ಪ ಯುನೀಕ್ ಆಗಿರ್ಲಿ ಅಂತ ಪ್ಲಾನ್ ಮಾಡಿದ್ವಿ. ಈಗ ನಾನು ಮದುವೆ ಆದ ನೆಕ್ಸ್ಟ್ ಸೆಕೆಂಡ್ ತನ್ನ ಹೆಂಡತಿ ದೆವ್ವ ಅಂತ ಗೊತ್ತಾದಾಗ ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಬ್ಜೆಕ್ಟ್. ಸಿನಿಮಾ ಇರೋದು ಎರಡೇ ವಿಚಾರ ನೋಡಿ, ಫಸ್ಟ್ ನೈಟ್ ರೆಡಿ ಆಗಿರೋ ಹುಡುಗ, ಯಾವುದೇ ಪೋಸ್ಟರ್ ನೋಡಿ ನಿಮ್ಗೆ ಅದೇನು ನಿಮ್ಗೆ ಹೇಳುತ್ತೆ ಅಂದ್ರೆ, ರೆಡಿ ಆಗಿದ್ದಾನೆ ಹೀರೋ ಹನಿಮೂನ್ಗೆ, ಓಕೆ, ಹಿಂದೆ ಇರೋದು ದೆವ್ವ. ಟೈಟಲ್ ಬಿಟ್ಟು ನಾವೆಲ್ಲ ಹೊರಗಡೆ ಹೋಗೇ ಇಲ್ಲ, ಸಿನಿಮಾ ಕತೆ ಕಾನ್ಸೆಪ್ಟ್ ಬಿಟ್ಟು ಹೊರಗಡೆ ಹೋಗಿಲ್ಲ. ಅಂದ್ರೆ ಈ ಆಗಷ್ಟೇ ಮದುವಾಗಿರೋ ಹುಡುಗ ಅಥವಾ ಹೀರೋಯಿನ್ ತಾವು ಹೊಸ ಜೀವನ ಶುರು ಮಾಡಬೇಕು ಅಂತ ಇದ್ದ ಸಮಯದಲ್ಲಿ ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೆವ್ವ ಅಂತ ಗೊತ್ತಾದಾಗ ಏನಾಗುತ್ತೆ ಅಂದ್ರೆ ಕಾನ್ಸೆಪ್ಟ್, ಅವ್ರ ಹನಿಮೂನ್ ಆಗುತ್ತೋ ಇಲ್ವೋ. ಏನಾಗುತ್ತೆ, ಆ ಟೈಟ್ಲ್ ಇಟ್ ಸೆಲ್ಫ್ ಜಸ್ಟಿಫೈ ಮಾಡದೆ ಅದು ಫಸ್ಟ್ ನೈಟ್ ಅಂತಿದ್ದ, ಅದಕ್ಕೆ ಪ್ರಯತ್ನ ಪಡ್ತಿರ್ತೀವಿ ಅಂದ್ರೆ ಒಂದಷ್ಟು ಕ್ಯೂಟ್ ರೊಮ್ಯಾನ್ಸ್ ಕಾಮಿಡಿ
ಕಾಮಿಡಿ ಇದೆ, ಎಲ್ಲವೂ ಇದೆ. ಸೊ ಸಿನಿಮಾಗೆ ಏನ್ ಬೇಕು ಅದು ಒದಗಿಸೋ ಪ್ರಯತ್ನ. ಇದೇನು ಫಸ್ಟ್ ಟೈಮ್ ಅಲ್ಲ, ಇವ್ರಿಗೆ ಗೊತ್ತಿಲ್ಲ ಹೀರೋಯಿನ್ಗೆ. ನಿಮ್ಗೊಂದು ಶಾಕಿಂಗ್ ಸತ್ಯ ಹೇಳ್ತೀನಿ ಕೇಳಿ, ಇದೇ ಫಸ್ಟ್ ಟೈಮ್ ಟೈಟ್ಲ್ ಅಲ್ಲ ಇದು. 55 ವರ್ಷದಿಂದ ಒಂದು ಸಿನಿಮಾ ಬಂದಿತ್ತು, ಇವ್ರಿಗೆ ಗೊತ್ತಿಲ್ಲ, ನಿಮ್ಮಮ್ಮ ನಿಮ್ಮ ಅವಂಗೂ ಗೊತ್ತಿಲ್ಲ, ನಿಮ್ಮ ಅಜ್ಜಿಗೆ ಗೊತ್ತು. ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಸಿನಿಮಾ ನೋಡಿರ್ತಾರೆ. ಶ್ರೀನಾಥ್ ಅವ್ರು ಆಕ್ಟ್ ಮಾಡಿದಾರೆ ಒಂದು ಸಿನಿಮಾ ಮೊದಲ ರಾತ್ರಿ ಅಂತ. ಅವಾಗ ಶ್ರೀನಾಥ್ ಅವ್ರು ಮಾಡಿದಾಗ ಕೇಳಲಿಲ್ಲ, ಬಂದ್ರಿ ಈಗ ನಮ್ಗೆ ಹಿಡ್ಕೊಬಿಟ್ರು ಬಂದ್ ಕೇಳೋದು. ಅವ್ರು ಮೊದಲ ರಾತ್ರಿ ಅಂತ ಸಿನಿಮಾ ಶ್ರೀನಾಥ್ ಅವ್ರದ್ದು ಐತೆ. ಗೊತ್ತಿತ್ತ ಮೇಡಮ್ ಮೊದಲ ಸಿನಿಮಾ, ಹಳೆ ಸಿನಿಮಾ ನೋಡಿ ಈಗ ಗೊತ್ತಾಯ್ತು, ಇವಾಗ ಗೊತ್ತಾಯ್ತು. ನಾನು ಟ್ಯಾಲೆಂಟೆಡ್ ರೀ, ನಾನು ಹೆವಿ ಟ್ಯಾಲೆಂಟೆಡ್. ಜನಕ್ಕೆ ಗೊತ್ತಾಯ್ತಾ ಇಲ್ಲ ಅಷ್ಟೇ, ನಿಮ್ಗೆ ಗೊತ್ತಾಯ್ತಾ ಇಲ್ಲ. ನಿಮ್ಗೆ ಅದೆಲ್ಲ ಬಿಟ್ಟು ನಿಮ್ಗೆ ಗೊತ್ತಿತ್ತಾ? ಇಲ್ಲ ಸರ್, ಮತ್ತೆ ಮೇಡಮ್ ಆ ಸಾಂಗ್ ಬಗ್ಗೆ ಹೇಳಿ, ಹೇಗಿತ್ತು ಆ ಸಾಂಗ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಅಂತ? ಯೂಶಲಿ ಎಲ್ಲಾ ಸಾಂಗ್ಸ್ ಮಾಡೋ ತರಣ ಇದು ಅಷ್ಟೇ, ಬಟ್ ಡ್ಯುಯಲ್ ಅಂದ್ರೆ ನಾವು ಈ ಒಂದ್ ಸಿನಿಮಾ ಟೈಟಲ್ ಬಂದಾಗೆ ಫಸ್ಟ್ ನೈಟ್ ವಿತ್ ದೆವ್ವ ಅಂತ. ಸೊ ಇದ್ರಲ್ಲೊಂದು ಕ್ಯೂಟ್ ಅಂದ್ರೆ ಒಂದು ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ಹೇಗಿರ್ತಾರೆ ಅನ್ನೋದೊಂದು ಕ್ಯೂಟ್ ಆಗಿ ಒಂದು ರೊಮ್ಯಾನ್ಸ್ ಇದೆ. ಅಂಡ್ ಐ ಥಿಂಕ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಮಗೂ. ಇಟ್ ವಾಸ್ ಫನ್. ಪ್ರಥಮ ಅವ್ರ ಜೊತೆ ಅರ್ಧ ತರಲೆ ಮಾತುಗಳೇ ಆಗೋಗಿರುತ್ತೆ. ಹಾಗಾಗಿ ಆಮೇಲೆ ಇವರು ಪಾತ್ರದ ಬಗ್ಗೆ ಹೇಳಿದ್ರು, ನಿಮ್ ಪಾತ್ರದ ಬಗ್ಗೆ ಇಂಟರ್ವ್ಯೂ ಟ್ರೈಲರ್ ಲಾಂಚ್ ಅಲ್ಲಿ ಹೇಳಿದೆ, ಅದನ್ನ ಕೇಳೋಣ ಅಂತಿದೆ. ಅವ್ರು ಏನೋ ಬೇರೆ ಟೆನ್ಷನ್ ಮರ್ದ್ಬಿಟ್ಟೆ. ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರದ ಬಗ್ಗೆ ಅಂದ್ಬಿಟ್ಟು ಏನೋ ಒಂದು ಪದ ಬಳಸಿ ಒಂಚೂರು ಹೇಳಿ ಕೇಳೋಣ. ಅದು ಅವತ್ತಿಂದ ನೀವು ಅವತ್ತೇ ಕೇಳ್ಬೇಕಿತ್ತು. ನಾನು ತುಂಬಾ ಇನ್ನೋಸೆಂಟ್ ಪಾತ್ರ ಮಾಡಿದೀನಿ ಇದ್ರು. ಮುಂದೆ ಕ್ಷಣ ತಪ್ಪುಗ ನನಗೆ ತಿರುಗಿ ಬಿದ್ದೋಗ್ಬಿಟ್ಟೆ ನಾನು. ಇನ್ನೋಸೆಂಟಾ, ಇವ್ರು ಇನ್ನೋಸೆಂಟಾ? ನಾನು ತುಂಬಾ ಒಂದು ಇನ್ನೋಸೆಂಟ್ ಮಗು ಗರ್ಲ್ ಪಾತ್ರ ಮಾಡಿದೆ. ಇನ್ನೋಸೆಂಟಾ? ಒಂದು ಕ್ಷಣ ನಾನು ಶಾಕ್ ಆಗಿ ಶೇಕ್ ಆಗಿ ಬಿದ್ದೋಗ್ಬಿಟ್ಟೆ. ಅಲ್ಲಿ ಬಿದ್ದೋಗ್ಬಿಟ್ರೆ ಮಾಧ್ಯಮ ರಿಲೀಸ್ ಅಂದ್ರೆ ಪ್ರಥಮ ಬಿದ್ದೋಗ್ಬಿಟ್ಟ ಅಂತ ಅಂತಾರೆ ಅನ್ಕೊಂಡು ಸೈಲೆಂಟ್ ಆಗಿ ಕಷ್ಟ ಪಟ್ಕೊಂಡು ಮುಖ ಕರ್ಕೊಂಡು ಕೂತ್ಕೊಂಡು. ಸತ್ಯ ಇದು. ಈ ನೀವು ಹೇಳ್ತೀರಾ ಇನ್ನೋಸೆಂಟ್ ಅಲ್ವಾ ಮೇಡಮ್? ಏನು ಇಡೀ ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲಿ ನೋಡಿದ್ದಾರೆ ಇದೇ ತರ ಯಾವಾಗ್ಲೂ. ನಾವ್ ಏನಾದ್ರು ಒಂದ್ ಸ್ವಲ್ಪ ಜಾಸ್ತಿ ಅವ್ರಿಗೆ ಕೌಂಟರ್ ಕೊಟ್ಬಿಟ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ಇನ್ನೋಸೆಂಟ್ ಗಳು ಕೌಂಟರ್ ಕೊಡ್ತಾರ? ಯಾಕೆ ಕೊಡ್ಬಾರ್ದ? ಇನ್ನೋಸೆಂಟ್ ಗಳು ಕೌಂಟರ್ ಕೊಡ್ತಾರೆ. ನೀವ್ ಹೇಳಿ. ನಿಮ್ ಪ್ರಕಾರ ಹುಡುಗಿರು ಅನ್ಸ್ಕೊಂಡೇ ಇರ್ಬೇಕು ಅಂತ? ಇಲ್ಲ 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 ಇನ್ನೋಸೆಂಟ್ ಗಳು ಕೌಂಟರ್ ಕೊಡ್ತಾರ? ನೀವ್ ಹೇಳಿ. ಕೊಡ್ಬೋದು ಸರ್, ಅಂದ್ರೆ ಯಾಕೆ ಕೊಡ್ಬಾರ್ದು? ಕೊಡ್ಬೋದು, ಯಾಕೆ ಕೊಡ್ಬಾರ್ದು? ಕೊಡ್ಬೋದು. ಆಯ್ತು, ಓಕೆ. ಎರಡನೇದು ವಿಚಾರಕ್ಕೆ ಬರ್ತೀನಿ ಈಗ. ಇದು ಫಸ್ಟು ಶುರುವಾಗಿದ್ದು ಹೇಗೆ ಅಂದ್ರೆ ಒಂದು ಕಾನ್ಸೆಪ್ಟ್ ಹೇಗೆ ಅಂದರೆ ಅದು ಒಂದು ಭಿನ್ನವಾಗಿತ್ತು ಹೇಳ್ತೀನಿ. ಈಕೆ ಇವರು ಬಹಳಷ್ಟು ಸಿನಿಮಾ ಮಾಡಿದ್ದಾರೆ ನೋಡಿ. ನಿಮ್ಗೆ ಎರಡೇ ಪ್ರಶ್ನೆ ಹೇಳೋದು, ನಾನು ಇದನ್ನು ಆಫ್ ದ ರೆಕಾರ್ಡ್ ಅಥವಾ ಆನ್ ದ ರೆಕಾರ್ಡ್ ವಾಟ್ ಎವರ್ ಒಂದು ಮಾತು ಹೇಳ್ತೀನಿ. ನಿಮಗೆ ಕಲರ್ಸ್ನ ಹೆಡ್ ಪರಮೇಶ್ವರ್ ಗುಂಡ್ಕಲ್ ಇದ್ರು. ಕೆಲವು ತಿಂಗಳ ಹಿಂದೆ ಮಾತಾಡ್ತಾ ಇದ್ದಾಗ ಒಂದು ಮಾತು ಹೇಳಿದ್ರು. ಪ್ರಥಮ ಅವತ್ತೇನಾದ್ರು ನಾನೊಂದು ಚಾಲೆಂಜಸ್, ನಾನು ಜೀವನದಲ್ಲಿ ಕೆಲವೊಂದು ಚಾಲೆಂಜಸ್ ಹೆಂಗೆ ತಗೊಂಡೆ ಅಂತ ಬಿಡಿಸಿ ಹೇಳಿದ್ರು. ಒಂದು ಚಾನಲ್ ಹೆಡ್ ಅಂದರೆ ವರ್ಷಕ್ಕೆ 1000 ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟು ಮಾಡ್ತಾರೆ. ಅಂದ್ರೆ ಒಂದು ಚಾನಲ್ ಸೀರಿಯಲ್ಸ್ ನಡೀತೆ, ಸಿನಿಮಾಸ್ ನಡೀತೆ, ಯಾವುದೋ ದೊಡ್ಡ ಸಿನಿಮಾ ದುಡ್ಡು ಕೊಟ್ಟು ಬೈ ಮಾಡ್ತಾರೆ. ಇನ್ಯಾವುದೋ ಶೋಸ್, ಈಗ ಯಾವ್ದೋ ಇವರು ಕ್ರಿಕೆಟ್ ಮತ್ತು ವಾಲಿಬಾಲ್, ಬಾಸ್ಕೆಟ್ಬಾಲ್ ನಡೀತಾರೆ, ಅದನ್ನೆಲ್ಲ ಸ್ಪಾನ್ಸರ್ಶಿಪ್ ತೊಗೊಂಡಿರ್ತಾರೆ ಒಂದು ಚಾನಲ್. ಇದೆಲ್ಲ ಮಾಡ್ತಾ ಇರ್ತಾರೆ. 1000 ಕೋಟಿ ವಹಿವಾಟು ಮಾಡ್ತಾರೆ ಅಂದರೆ ಆ ಮನುಷ್ಯನ ನಿರ್ಧಾರ ದೃಢವಾಗಿರುತ್ತೆ. ನಿಮ್ಗೆ ಹೀರೋಗಳು ಬಂದರೆ ಕನ್ನಡದಲ್ಲಿ ಒಂದು 23 ಜನ ಸಿಗ್ತಾರೆ. ಸುದೀಪ್ ಸರ್, ದರ್ಶನ್ ಸರ್, ಗಣೇಶ್, ಅಪ್ಪು, ಧ್ರುವ, ಶಿವಣ್ಣ, ರಕ್ಷಿ ಶೆಟ್ಟಿ. ಬಟ್ ಒಂದು ಚಾನಲ್ ಹೆಡ್ ಅಂದ್ರೆ ಒಬ್ಬರೇ ಕರ್ನಾಟಕಕ್ಕೆ, ಎಂಟೈರ್ ಕರ್ನಾಟಕಕ್ಕೆ. ನಮ್ಮ ಪರಮ್ ಸರ್ ನನ್ನ ತಗೊಂಡ್ರು ಬಿಗ್ ಬಾಸ್. ಅವ್ರೊಂದು ಮಾತು ಹೇಳಿದ್ರು, ಯಾಕೆ ಈ ಸಿನಿಮಾ ಶುರುವಾಯಿತು, ನಿಖಿತಾ ಯಾಕೆ ಇದಕ್ಕೆ ಆ್ಯಡ್ ಆದ್ರು ಅನ್ನೋಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಸೀಸನ್ 3 ತನಕ ಬಿಗ್ ಬಾಸ್ ಮುಗಿತು. ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಹೋದ್ರು. ಶ್ರುತಿ ಮೇಡಮ್ನ ನಾನು ತುಂಬಾ ಗೌರವಿಸ್ತೀನಿ. ಬಿಕಾಸ್ 100 ಸಿನಿಮಾ ಹೀರೋಯಿನ್ ಆಗಿ ಅವರು 100 ಸಿನಿಮಾ ಹೀರೋಯಿನ್ ಆಗಿ ಉಳ್ಕೊಂಡ್ರು. ಇವತ್ತಿಗೂ ನಮ್ಗೆ ಅವ್ರ ಇನ್ಸ್ಪಿರೇಷನ್. ಈಗೆಲ್ಲ 2-3 ಸಿನಿಮಾ ಆದ್ಮೇಲೆ ಹಾಯ್ ನಾನು ಮಲೇಷ್ಯಾಲಿದ್ದೀನಿ, ದುಬೈಲಿದ್ದೀನಿ, ನಾನು ಪಾರ್ಟಿಗೆ ಹೋಗಿದ್ದೀನಿ, ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಬಿಸಿ ಇರ್ತಾರೆ. ಬಟ್ 100 ಸಿನಿಮಾ ಒಬ್ಬ ನಟಿ ಇನ್ಸ್ಪಿರೇಷನ್ ಆಗೋದು ಶ್ರುತಿ ಮೇಡಮ್. ಅವರೆಲ್ಲ ಬಿಗ್ ಬಾಸ್ ಗೆದ್ದು ಬಂದರು. ಬರೀ ಸ್ಟಾರ್ಸ್ಗಳು ದೊಡ್ಡವರೇ ಹೋಗ್ಬೇಕು ಅಂತಿದ್ದಾಗ ಒಂದು ಯುನೀಕ್ ಕಾನ್ಸೆಪ್ಟ್ಗೆ ಇದೇ ಪರಮ್ ಸರ್ ನನ್ನ ಒಂದು ಪ್ರಯತ್ನ ಮಾಡಿದ್ರು. ಯಾಕೆ ಈ ಸಿನಿಮಾಗೆ ರಿಲೇಟೆಡ್ ಅಂತ ನಾನು ತಗೋಬೇಕಾದ್ರೆ ನಾನು ತುಂಬ ಅವ್ರಿಗೆ ಟ್ರೈ ಮಾಡಿದೆ. ಸೀಸನ್ 3 ಇದ್ದಾಗ ಸಕ್ಕ ಟ್ರೈ ಮಾಡಿದೆ. ಇವ್ರ ಕಲ್ ಮಾಡಿಸ್ತಾ ಇದ್ದೆ, ದೇವೇಗೌಡರ ಕಲ್ ಮಾಡಿಸ್ತಾ ಇದ್ದೆ, ಸಿದ್ದರಾಮಯ್ಯನ ಕಲ್ ಓದ್ ಮಾಡಿಸ್ತಾ ಇದ್ದೆ. ಬಾಸ್ ಒಂದು ತಗೊಬಿಡಿ ಸರ್ ಒಂದಾದ್ರು. ಸೊ ತುಂಬ ಫೋನ್, ಒಂದ್ಸಲ ದೇವೇಗೌಡರು ಮಾಜಿ ಪ್ರಧಾನಿ ಫೋನ್ ಮಾಡಿ ಹೇಳಿದ್ರು, ನಮ್ಮ ಸಿನಿಮಾಗೆ ಹೆಂಗೆ ರಿಲೇಟೆಡ್ ಈ ಸಿನಿಮಾಗೆ ಅಂತ ಹೇಳ್ತೀನಿ. ಸೊ ಫೋನ್ ಮಾಡಿ, ಪ್ರಥಮ್ ಅನ್ನೋ ಹುಡುಗ ನಮ್ಮ ಹುಡುಗನೇ, ಅವ್ರಿಗೆ ಬಿಗ್ ಬಾಸ್ ಕೊಡ್ಬೋದಾ ಅಂತ ತಕ್ಷಣ ಓ ಸರ್ ಮಾತಾಡ್ತೀನಿ ಸರ್, ಒಂದೇ ಸೆಕೆಂಡ್ ಕಟ್ ಮಾಡಿ, ಇಲ್ಲಿ ಪ್ರಥಮ್ ಅಂತ ಒಬ್ಬ ಹುಡುಗ ಇದ್ದಾನೆ, ಒಂದು ನಂಬರ್ ಒಂದು 10 ಸಲ ಫೋನ್ ಮಾಡಿದ್ದಾನೆ, 3-4 ದಿನ. ಅವ್ನ ನಂಬರ್ ಹುಡ್ಕೊಂಡು ಫೋನ್ ಮಾಡಿಕೊಡಿ. ನಾನು ಹೇಳ್ತಾ 2016-17 ಹಾಂ ಪ್ರಥಮ್ ಸರ್ ರೆಡಿ ಸರ್, ಲಗೇಜ್ ಎತ್ಕೊಂಡು ಬಂದ್ಬಿಡ್ತೀನಿ ಬಿಗ್ ಬಾಸ್ ಮನೆಗೆ ಸರ್. ಹಾಂ ನೀವು ಈ ಸೀಸನ್ ಬಿಗ್ ಬಾಸ್ ಇಲ್ಲ, ಅದು ಹೇಳಕ್ಕೆ ನಾನು ಫೋನ್ ಮಾಡಿದೆ. ಮತ್ತೆ ಪ್ರಯತ್ನ ಮಾಡಿ ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ, ದಯವಿಟ್ಟು ಬೇಡ ಸರ್ ಅಲ್ಲ ಸರ್, ವೈಲ್ಡ್ ನಾನು ಹೇಳ್ತೀನಿ ಅಗತ್ಯ ಇದೆ, ದಯಮಾಡಿ ಈ ಸೀಸನ್ಲಿ ನೀವಿಲ್ಲ, ಮತ್ತೆ ನಿಮ್ಮ ಎನರ್ಜಿ ಖರ್ಚು ಮಾಡ್ಕೊಬೇಡಿ ಅಂತ ಹೇಳಕ್ಕೆ ನಾನು ನಿಮ್ಮ ನಂಬರ್ ಫೋನ್ ಮಾಡಿ ನನ್ನ ಮಾತನ್ನು ಗೌರವಿಸ್ತೀನಿ ನಾನು, ಪ್ಲೀಸ್. ಓಕೆ ಸರ್. ಅದಾದಮೇಲೆ ಎಲ್ಲರ ಕೈಲೂ ಪ್ರೆಷರ್ ಹಾಕಕ್ಕೆ ಶುರು ಮಾಡಿದೆ. ಅವ್ರು ಕೇಳಿದ್ದೇನು ಯೋಗರಾಜ್ ಭಟ್ರು ಅವ್ರಿಗೆ ಒಂದು ಮೆಸೇಜ್ ಕಳಿಸಿದ್ರು, ನನಗೆ ಬಿಗ್ ಬಾಸ್ 3 ಡೇಸ್ ಬೇಕು. ಫೈನಲ್ ಆಯಿತು.
ಮೆಸೇಜ್ ಕಳ್ಸೋದು ಈ ಸಿನಿಮಾಗೆ ರಿಲೇಟೆಡ್ ಹೆಂಗೆ ಅಂತ. ಯಾಕೆಂದ್ರೆ 9 ವರ್ಷಕ್ಕೆ 8 ವರ್ಷಕ್ಕೂ ಇವತ್ತಿಗೂ ಹೆಂಗೆ ರಿಲೇಟೆಡ್ ಅಂತ ಹೇಳ್ತೀನಿ. ನಿನ್ನ ತಗೊಳಕ್ಕೆ ಅಂತ ಹೇಳಿದ್ದೀನಿ ಕಣ, ಒಂದು ಸ್ವಲ್ಪ ಭೇಟಿ ಮಾಡು ಪರಮ್ನ ಹಾಕೊಂಡು ಫಸ್ಟ್ ಕಳಿಸ್ಕೊಟ್ಟಿದ್ದನ್ನ ಯಾರ ಹತ್ರ, ಪರಮ್ ಹತ್ರ 10 ನಿಮಿಷ ಮಾತಾಡಿಸಿ ಹುಡುಗನ ಹೊರಗಡೆ ಕಳಿಸ್ಕೊಡಿ, ತಗೋಬೇಡಿ. ಯಾಕೆ ಹಿಂಗಂದ್ರಿ ಅಂತ ಕೇಳಿದೆ ನಾನು ಯೋಗರಾಜ್ ಭಟ್ಗೆ ಹಾಕ್ತೀನಿ. 10 ನಿಮಿಷ ಮಾತಾಡಿ ಕನ್ವಿನ್ಸ್ ಮಾಡ್ಬಿಡ್ತೀವಿ ಕಣ, ನಂಗೆ ಗೊತ್ತು ನೀ ಹಿಂಗೆ ಮಾಡ್ತೇವೆ. ಅವತ್ತು ತಗೊಂಡ್ರು, ಆ ಒಂದು ಸೀಸನ್ ಒಂದಾಯ್ತು. ನಾನು ಕೇಳಿದೆ ಯಾಕೆ ಇದೊಂದು ಹೊಸಬ್ರನ್ನ ಹೆಂಗೆ ತಗೊಳ್ತಾರೆ, ಯಾವ ಆ್ಯಂಗಲ್ಲಿ ಅಂದಾಗ, ಪ್ರಥಮ ಅವತ್ತು ನಾನು ತಗೊಂಡ ಒಂದು ದೃಢ ನಿರ್ಧಾರ. ಬಹಳಷ್ಟು ಜನ ನನ್ನ ಎಂಡಮಾಲ್ ಟೀಮ್ ಇರ್ಬೋದು, ನಾನ್ ಫಿಕ್ಷನ್ ಟೀಮ್ ಇರ್ಬೋದು, ಅಥವಾ ಬಿಗ್ ಬಾಸ್ ಟಾಸ್ಕ್ ಟೀಮ್ ಇರ್ಬೋದು, ಕ್ರಿಯೇಟಿವ್ ಟೀಮ್ ಇರ್ಬೋದು, ವರ್ಕ್ ಆಗಲ್ಲ, ಬೇಡ 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 ಅಂತಲೇ ಇದ್ದಿದ್ದು. ನಾನು ಅವತ್ತು ಒಂದು ಚಾಲೆಂಜ್ ತಗೊಂಡೆ. ಅದಾದಮೇಲೆ ನ್ಯೂ ಕಮರ್ಸ್ಗೆ ಬಿಗ್ ಬಾಸ್ ಅವಕಾಶ. ಫಸ್ಟ್ ಹುಡುಗ ಬಂದಿದ್ದು ಯಾರು ಅಂದರೆ ನೀವೇ. ಅದಾದಮೇಲೆ ಬಹಳಷ್ಟು ಜನಕ್ಕೆ ಅಕಸ್ಮಾತ್ ನಾನು ತಗೊಂಡ 1-2 ವಾರಕ್ಕೆ ನೀವು ಎಲಿಮಿನೇಟ್ ಆಗಿ ಬಂದ್ಬಿಟ್ರೆ ನಾನು ಮತ್ತಷ್ಟು ಚಾಲೆಂಜಸ್ ತೊಗೊಳಕ್ಕೆ ಆಗ್ತಿರಲಿಲ್ಲ. ನನಗೆ ಯಾರೋ ಒಂದು ಅವಕಾಶ ಕೊಟ್ಟರಲ್ವಾ, ನನಗೆ ಯಾರೋ ಒಂದು ವಿಜಯ ಕರ್ನಾಟಕ ಅಂತ ಒಂದು ಪೇಪರ್ಲಿ ನಾನು ಬರ್ಕೊಂಡಿದ್ದೆ, ಬರಹಗಾರನಾಗಿ. ವಿಷ್ಣು ಸರ್ ಇರ್ಬೋದು, ಎಲ್ಲಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ. ನನ್ನ ಒಂದು ಚಾನಲ್ ಹೆಡ್ಗೆ ಯಾರೋ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡಿದ್ರು. ಆ ಸಮಯದಲ್ಲಿ ನಾನೊಂದು ಅವಕಾಶ ಕೊಟ್ಟೆ. ಇನ್ಯಾರೋ ಒಬ್ಬ ನಟಿ ಬಂದು ತುಂಬಾ ಟ್ರೈ ಮಾಡ್ತಾರೆ, ಆಕೆಗೆ ಒಂದು ಸೀರಿಯಲ್ ಹೀರೋಯಿನ್ ಮಾಡಿದೆ. ಇನ್ಯಾರ್ದೋ ಒಂದು ಪ್ರೊಡಕ್ಷನ್ ಟ್ರೈ ಮಾಡ್ತಾ ಇದ್ದಾಗ ಇಲ್ಲದೆ ಇದ್ದಾಗ ನಾನೇ ಫಂಡ್ ಒಂದು ಅರೇಂಜ್ ಮಾಡಿಸಿ 2 ಸೀರಿಯಲ್ ಪ್ರೊಡ್ಯೂಸ್ ಮಾಡಕ್ಕೆ ಕೊಟ್ಟೆ. ಇವತ್ತು ಕನ್ನಡಕ್ಕೆ ಇರ್ತಾರೆ ಬಹಳ ದೊಡ್ಡ ಪ್ರೊಡ್ಯೂಸರ್ಸ್ ಅವರಾದ್ರು, ಬಹಳ ದೊಡ್ಡ ಸೀರಿಯಲ್ ನಟಿ, ಆಂಕರ್ ಆಗಿ ಪ್ರತಿಯೊಂದು ಮುಂದುವರ್ಸ್ಕೊಂಡು ಹೋದ್ರು. ಅವತ್ತು ನಾನೊಂದು ಚಾಲೆಂಜ್ ತಗೊಂಡೆ, ಅದಾಯ್ತು. ನಾನು ತಗೊಂಡು ಹುಡುಗರಲ್ಲಿ ಬಹಳಷ್ಟು ಜನ ಇದಾಯ್ತು. ಸೊ ಪ್ರಥಮ್ ನೀನು ಬಿಗ್ ಬಾಸ್ ಮುಗಿದ್ಮೇಲೆ ನಾನೊಂದಷ್ಟು ಅವರು ಅದೇ ಹೇಳಿದ್ರು, ಸುಮ್ಮನೆ ಕೂತ್ಕೊಂಬೇಡ, ಕ್ರಿಯೇಟಿವ್ ಆಗಿ ಏನಾರು ಮಾಡು. ಇನ್ನು 3 ವರ್ಷ 5 ವರ್ಷ ಆದ್ಮೇಲೆ ಇದೇ ಎನರ್ಜಿ ನಿಮ್ಗೆ ಇರುತ್ತೋ ಅಲ್ವೋ ಗೊತ್ತಿಲ್ಲ. ವಾಪಸ್ ನೀವು ಊರಿಗೆ ಹೋಗ್ತೀಯಾ, ತೋಟ ನೋಡ್ಕೊಳ್ತೀಯ, ಸಿನಿಮಾಗಳ ಆಯಾಮ ಬದಲಾಗುತ್ತೆ, ಡಿಜಿಟಲೈಸೇಷನ್ ಆಗುತ್ತೆ. ಯಾವತ್ತೋ ಒಂದಿನ ನೀನು ತಿರುಗಿ ನೋಡಿದಾಗ ಸುಮ್ಮನೆ ಕೂತಿದ್ಯಾ ಅಂತಂತೂ ನಿಂಗೆ ಅನಿಸ್ಬಾರ್ದು. ಸಿನಿಮಾ ಮಾಡ್ತಾ ಇದ್ದಾನೆ ಹುಡುಗ ಅಂತ ಅನ್ನಿಸ್ಬೇಕು, ಏನೋ ಮಾಡಿದ್ದ ಅಂತ. ನಿಂಗೆ ಇದ್ದ ಚಾಲೆಂಜಸ್ ಯೌವನ ಇದ್ದಾಗ, ಟೈಮ್ ಇದ್ದಾಗ ಕೆಲವು ಚಾಲೆಂಜಸ್ ತಗೊಂಡು ಅವತ್ತು ನಾನು ತಗೊಂಡು ಕೊಟ್ಟಿದ್ದು ವ್ಯರ್ಥವಾಯಿತು ಅಂತ ಹೇಳ್ಬಾರ್ದು. ಟ್ರಸ್ಟ್ ಮೀ, 6 ಸಿನಿಮಾ ನಾನು ಮಾಡಿದೆ. ದೇವರಂತ ಮನುಷ್ಯ ಇದೇ ಕಲರ್ಸ್ ತಗೊಂಡ್ರು, MLA ಜಿ ಅವ್ರು ತಗೊಂಡ್ರು, ನಟ ಭಯಂಕರ ಇದೇ ಪರಮ್ ಸರ್ ಕಲರ್ಸ್ ಬಿಟ್ಟು ಹೋಗ್ಬೇಕಾದ್ರೆ ಪ್ರಶಾಂತ್ ನಾಯ್ಕ ಅವ್ರು ಹೇಳಿದ್ರು ಅಂತ, ಪ್ರಥಮ ಸಿನಿಮಾ ತಗೊಂಡ್ಬಿಡಿ, ಅವನು ತುಂಬಾ ಕಷ್ಟದಲ್ಲಿ ಸಿನಿಮಾ ಮಾಡಿದ್ದಾನೆ, ನಮ್ಮ ಇದರಿಂದ ಬಂದಂತ ಹುಡುಗ, ಮಧ್ಯದಲ್ಲಿ ನಾವು ಕೈ ಬಿಟ್ಬಿಡೋದು ಬೇಡ ಅಂತ. ಅವಾಗ ತಗೊಂಡ ಒಂದು ಚಾಲೆಂಜು, ಆ ಸಿನಿಮಾ ಆಗಿದ್ದ ತಕ್ಷಣ ಸ್ಯಾಟಲೈಟ್ ರೈಟ್ಸ್ ಆದ ನೆಕ್ಸ್ಟ್ ಡೇ ಶುರುವಾಗಿದ್ದೆ ಈ ದೆವ್ವ. ಅಂದ್ರೆ ಈ ದೆವ್ವ ಅಲ್ಲ, ಈ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ. ಸಾರಿ, ನೋಡಿ ಗೊತ್ತಾಗಲ್ಲ, ನಾನು ಚಿಕ್ಕ ಹುಡುಗ, ನಾನು ಮುಗ್ಧ ಆಕ್ಚುಲಿ ನ್ಯೂಸ್ ಆಯ್ತು. ಬಹಳಷ್ಟು ಜನ ನಾನು ಮುಗ್ಧ ಅಂತ ಹೇಳ್ಕೊಂಡು ನಾನು ಮುಗ್ಧ. ಅದು ತಗೊಂಡ ನೆಕ್ಸ್ಟ್ ಡೇ ಈ ಸಾರಿ ಹೆಂಗಪ್ಪ ತೋರಿಸೋದು, ಈ ಸಿನಿಮಾ ಶುರುವಾಯ್ತು. ಅಲ್ಲಿ ತಗೊಂಡಾಗ ಅಲ್ಲಿಂದ ಶುರುವಾಯ್ತು ಸಿನಿಮಾ. ಅಂದ್ರೆ ಈಗ ನಾನು ನಿಮ್ಗೆ ಹೇಳಕ್ ಹೊರಟ್ರೆ ಎಲ್ಲ ಹೌದು, ಇವ್ರು ಹೇಗ್ ಬಂದ್ರು ಅಂತಂದು ಹೇಳಿ ಈ ಸಿನಿಮಾಗೆ ಸಿಂಪಲ್ ಆಗಿ ಹೇಳ್ತೀನಿ. ನನ್ನ ಸಿನಿಮಾದಲ್ಲಿ ಒಬ್ರು ದೆವ್ವ ಬೇಕಿತ್ತು, ದೆವ್ವದ ಕ್ಯಾರೆಕ್ಟರ್ ಮಾಡೋರು. ಈಗ ನೀವು ಕಮಲಾಸ್ ಅಂತ ಯಾವುದೇ ಒಂದು ಸಿನಿಮಾ ನೋಡಿ, ನಮ್ಮ ದಶಾವತಾರಕ್ಕೆ 8 ಅವರ್ ತಗೊಂಡೆ ಮೇಕಪ್ ಅಂತಾರೆ. ಆ ವಿಕ್ರಮ್ ಸಿನಿಮಾ ನೋಡಿ, ಯಾವ್ದು ಐ ಫಿಲಮ್ ನಾನು 13 ಅವರ್ ಮೇಕಪ್ ಮಾಡ್ತಿದ್ದೆ, 7 ಅವರ್ ಶೂಟಿಂಗ್ ಮಾಡ್ತಿದ್ದೆ ಅಂದ್ರು. ಅಲ್ಲಿ ಗೆಟಪ್ ಹಿಂಗಿರೋ ಗೊತ್ತಾ, ವಿಚಿತ್ರವಾಗಿ ಹೌದು. ನಾನು ನಿಖಿತನ್ ಈ ಸಮಯದಲ್ಲಿ ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ. ಶೀಸ್ ಅ ವಂಡರ್ಫುಲ್ ಕತೆ. ಇವ್ರ ಬಗ್ಗೆ ಯಾರೋ ಹಂಗೆಲ್ಲ ತಪ್ಪಾಗಿ ಮಾತಾಡಲೇಬೇಡಿ. ಆಕೆ ಏನೇ ಆಗಿರ್ಲಿ, ಬೆಳಗ್ಗೆ ಎದ್ದ ತಕ್ಷಣ ದೇವ್ದ ಫಿಲಮ್, ದೇವ್ದ ಪಾತ್ರ ಬೇಕಿತ್ತು. 5 ನಿಮಿಷ ಟುಪುಕ್ಕ ಬಂದಿಟ್ಟು ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ದೇವ್ಕ್ಕೆ ಹೆಂಗ್ ಬೇಕು ಹಂಗೆ ಇದ್ರು. ರಿಯಾಲಿಟಿಗೆ ಹತ್ತಿರವಾಗಿರೋ ಪಾತ್ರಗಳು ಜೀವನದಾಗ ಯಾರು ಕೊಟ್ಟಿಲ್ಲ, ನಾನು ಕೊಟ್ಟಿದ್ದೀನಿ. ಬದುಕಿರೋ ತನಕ ನಾನು ಸತ್ಯ ಹೇಳ್ತಾ ಇದ್ದೀನಿ. ದೇವ್ದ ಪಾತ್ರಕ್ಕೆ 5 ಅವರ್ ಮೇಕಪ್ ಇಲ್ಲವೇ ಇಲ್ಲ. ಎದ್ದು ಬಂದು ಕ್ಯಾಮ್ರಾ ಮುಂದೆ ನೋಡಿ ಬಂದು ನಿಂತ್ಕೊಂಡೆ, ನಾನು ಮೆಚ್ಚಿಬಿಟ್ಟೆ. ಡೈರೆಕ್ಟರ್ ಶಾಕ್ ಆಗಿ ಶೇಕ್ ಆಗ್ಬಿಟ್ರು. ನನ್ನ ಕಾಲ್ ಶೀಟ್ ಉಳಿಸಿದ್ದಾರೆ. ಇವ್ರಿಗೆ ಇದಕ್ಕೊಂದು ನಮಸ್ಕಾರ, ಕಾಲ್ಗೆ, ಕೈಗೆ, ತಲೆಗೆ, ಮುಖಕ್ಕೆ. ಯಾಕೆಂದ್ರೆ ಕಾಲ್ ಶೀಟ್ ಜಾಸ್ತಿ ಆಗ್ಬಿಟ್ರೆ ಬಜೆಟ್ ಜಾಸ್ತಿ ಆಗ್ಬಿಡುದು. ದೇವ್ದ ಗೆಟಪ್ ಬೇಕಿತ್ತು, ಏನ್ ಮಾಡೋರೆ? ರಿಯಲ್ ದೇವ್ಗಳು ಬೇಕು ಅಂದ್ರೆ ನಾನು ರೆಡಿ ಆಗ್ತೀನಿ ಅಂತ ಹೇಳಿ ಇಲ್ಲ, ಒಳಗೆ ಹೋಗೋರು ಕಾರ್ ಇಟ್ಬಿಟ್ಟು ಪಾಪ 7. ಆಮೇಲೆ ಇನ್ನೊಂದು ಮೆಚ್ಚಬೇಕು, ಇದೆಲ್ಲ ಬಿಟ್ಟು ಒಂದು ಸೀರಿಯಸ್ ಆಗಿರ್ತೀನಿ. 7:30 ಸರಿ 7:30 ಶೂಟ್ ಅಂದ್ರೆ ವಿತ್ 7:30 ಉಪ್ಪಿಸ ರೆಸಾರ್ಟ್ ಹತ್ರ ದೂರದ ಲೊಕೇಶನ್. 7:30 ಟೈಮ್ ಎಲ್ಲ ಸೆನ್ಸ್ ಎಲ್ಲ ಇದೆ, ಕಾಮನ್ ಸೆನ್ಸ್, ಟೈಮ್ ಸೆನ್ಸ್ ಎಲ್ಲ ಇದೆ. ಸೊ ಒಳ್ಳೆ ಇದು ಸಖತ್ ಆಕ್ಟಿಂಗ್ ಮಾಡ್ತಾ ಕಣಮ್ಮ, ಕಲಾವಿದ ಕಣಮ್ಮ. ಸೊ ಇದಿಷ್ಟ ಆಯ್ತು ದೇವ್ರ ಪಾತ್ರಕ್ಕೆ ಅಂತ ಹೇಳಿದಾಗ ನೋಡಿ, ಈಗ ಭಿಕ್ಷಕನ ಪಾತ್ರ ಅಂದ್ರೆ ನೀವ್ ಯಾರು ತಗೋತೀರಾ? ಯಾಕೆ? ಅದೇ ದೇವ್ರ ಪಾತ್ರ ನಾನು ಇವ್ರನ್ನ ತಗೊಂಡೆ. ಯಾಕೆ? ಅವ್ರ ಆ ಪಾತ್ರಕ್ಕೆ ಸೂಟ್ ಆಯ್ತಾರೆ, ದೇವ್ರ ಪಾತ್ರಕ್ಕೆ ಇವ್ರನ್ನ ಹಾಕೊಂಡೆ, ಅವ್ರು ಸೂಟ್. ದೇವ್ರ ಪಾತ್ರಕ್ಕೆ ಬೇಕಾಯ್ತು. ನಿಜವಾದ ದೆವ್ವ ಬಂದ್ರೆ ಹಿಂಗ್ ಆಡ್ತಾರ. ಒಂದು ಚೂರು ದೆವ್ವಗಳು ಆಕ್ಚುಲಿ ನಿಮ್ಗೆ ಇದು ಹೇಳಕ್ ಬರುತ್ತೆ. ಓ ಮೈ ಗಾಡ್, ಇರಿ ಇವತ್ತು ಹೇಳ್ತೀನಿ ನಿಮ್ಗೆ. ಆನ್ಲೈನ್ ಕ್ಲಾಸಸ್ ಇದೆಲ್ಲ ಮಾಡ್ತಾರೆ ಗೊತ್ತಾ? ಇವ್ರು ದೇವ್ದ ಪಾತ್ರ ನೋಡಕ್ಕೆ ಉಪ್ಪಿಸ ರೆಸಾರ್ಟ್ ಹತ್ರ ದೇವ್ಗಳು ಬಂದು ರಾತ್ರಿ ಹೊತ್ತು ಕುತ್ಕೊಂಡು ಕೋಚಿಂಗ್ ತಗೋದು. ಓ ನಾನು ಹಿಂಗ್ ಆಡಬೇಕು ಅಂತ ಪ್ರಾಕ್ಟೀಸ್ ತಗೋತಾ ಇದ್ರು. ಅವರು ಬಂದು ಅಂದ್ರೆ ಇವ್ರು ಈಗ ನಿಮ್ಗೆ ಇದಿದೆ, ಇದು ಹೇಳದೆ ಮರ್ತ್ಬಿಟ್ಟೆ.
ಅಣ್ಣವ್ರ ಬಗ್ಗೆ ಒಂದು ಮಾತಿದೆ ಗೊತ್ತಾ ನಿಮ್ಗಿದು? ಭಕ್ತ ಪ್ರಹ್ಲಾದ ಸಿನಿಮಾ ಇದೆಯಲ್ಲ, ತೆಲುಗಿನ NTR ಹೇಳ್ತಿದ್ರಂತೆ ಅಣ್ಣವ್ರಿಗೆ, ಇದು ಸಿನಿಮಾ ಕನ್ನಡ ತೆಲುಗು ಹಂಗಲ್ಲ ತೆಲುಗು NTR ಅವರು ಮಾಡ್ಬೇಕಾದ್ರೆ ಫಸ್ಟ್ ಅಣ್ಣವ್ರು ಮಾಡ್ಲಿ, ಅಣ್ಣವ್ರು ಮಾಡಿದ್ರೆ ಆ ಸಿನಿಮಾಗೆ ಜೀವ ತುಂಬ್ತಾರೆ, ಅದನ್ನ ನಾನು ನೋಡಿ ಮಾಡ್ತೀನಿ ಅಂತ NTR ಅವರು, ಇದು ಸತ್ಯ, ಇದು ಪೌರಾಣಿಕ ಪಾತ್ರ. NTR ಕೂಡ ಶ್ರೇಷ್ಠರು, ಅಣ್ಣವರು ಶ್ರೇಷ್ಠರೇ. ಅಣ್ಣವ್ರು ನಂಬರ್ 1 ಮಾಡ್ತಿದ್ರಲ್ಲ, ಅದನ್ನ NTR ಸಿನಿಮಾ ನೋಡಿ ಮಾಡ್ತಿದ್ರು, ಇದು ಸತ್ಯ. ಅದೇ ತರ ದೇವದ ಪಾತ್ರ ಅಂದಾಗ ನಿಖಿತಾ ಮಾಡ್ಲಿ ಅಂತ ಕಾಲ್ ಶೀಟ್ ಎಲ್ಲ ಬಂದು ಉಪ್ಪಿಸ ರೆಸಾರ್ಟ್ ಮುಂದೆ ದೇವಗಳು ಬಂದು ನಿಂತ್ಕೊಳ್ಳೋದು, ಹಿಂಗ್ ಮಾಡುತ್ತೆ ದೇವ ಅಂತ ಅವರೆಲ್ಲ ಶಾಕ್, ಅವ್ರವ್ರೇ ಕಾಂಪಿಟೇಷನ್, ಹಿಂಗ್ ಮಾಡ್ತಾರೆ ಇಂಥ ದೇವ. ಅದು ಪರ್ಫಾರ್ಮೆನ್ಸ್ ನೋಡಿ ದೇವಗಳೇ ಶಾಕ್. ಈಗ ನಿಮ್ಗೆಲ್ಲ ಮೈ ಮೇಲೆ ದೇವ ಬತ್ತು, ಊರ್ ಕಡೆ ಮಾರಮ್ಮ ಬತ್ತು, ಅದ್ ಬತ್ತು, ದೇವ್ರ ಬತ್ತು ಬೇರೆ, ದೇವ ಮೆಟ್ಕತ್ತು ಅಂತೆಲ್ಲ ಹೇಳ್ತಾರಲ್ಲ, ಅವರೆಲ್ಲ ದೇವಗಳು ಆ ದಿನ ಕಾಲ್ ಶೀಟು ಇವ್ರದಿತ್ತು, ತಗೊಂಡ್ಬಂದು ನೋಡಿ ಇವ್ರ ಪರ್ಫಾರ್ಮೆನ್ಸ್ ನೋಡಿ ದೇವಗಳು ಕಲ್ತೋಗೋದು, ದೇವಗಳಿಗೆ ಇವರು ಕೋಚ್ ಆಗಿರುವ ಎಲ್ಲ ಇದಿರುವ ಅವ್ರಿಗೆ ಇದಿದೆ ಅಂತ ನಾನು ಒಪ್ಕೋತಾ ಇದ್ದೀನಿ, ನಾನು ಒಪ್ಕೋತೀನಿ. ನೀವ್ ಹೇಳಿ ಮೇಡಮ್, ನಿಮ್ ಪಾತ್ರದ ಬಗ್ಗೆ ಎಲ್ಲ ಹೇಳಿದ್ರೆ ಅವ್ರ ಮಾತಾಡ್ತೀನಿ, ಮಧ್ಯೆ ಅವ್ರು ಮಾತಾಡ್ಬಾರ್ದು ಅಷ್ಟೇ. ಓಕೆ ಸರ್, ಮಾತಾಡ್ಬಾರ್ದಂತ ಸರ್, ಮಾತಾಡ್ಬಿಡಿ. ಹಾ ಅಲ್ಲ, ಒಟ್ಟಲ್ಲಿ ಓಕೆ ಅನ್ಸಿ, ಇಲ್ಲ ಅಂದ್ರೆ ಮಧ್ಯೆ ಮಾಡ್ತೀನಿ. ಹ್ಞೂ ಅಂತ ಹೇಳ್ರಿ ಸರ್. ಮತ್ತೆ ಅವ್ರು ಕೂರ್ಸಿದಿರಲ್ಲ, ಅವ್ರಾದ್ರೂ ಮಾತಾಡ್ಬೇಕು. ಹೇಳಿ, ಸರಿ ಹೇಳಿ. ಯಾವ ವಿಷಯ? ಅದೇ ಇವಾಗ ಸಾಂಗ್, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆಯಲ್ಲ, ತುಂಬಾ ರೊಮ್ಯಾಂಟಿಕ್ ಆಗಿ ಮೂಡ್ ಬಂದಿದೆ. ಅಂದ್ರೆ ಈಗ ಆ ತರ ರೀತಿ ಸಾಂಗ್ ಮಾಡುವಾಗ ಒಂದು ಅನ್ಕಂಫರ್ಟ್ ಈ ತರದ ಫೀಲ್ ಏನಾದ್ರು ನಿಮ್ಗೆ ಆಗುತ್ತಾ, ಇಲ್ವಾ ನಾರ್ಮಲ್ ಆಗಿ ಓಕೆನಾ ಅಂತ ಅನ್ಸುತ್ತೆ, ಹೇಗೆ? ಇಲ್ಲ, ಸಿ ಆ ತರ ರೀತಿ ಅಂತ ಸಾಂಗ್ ಎಲ್ಲ ನನಗೆ ಸಾಂಗ್ ಕಂಪ್ಲೀಟ್ಲಿ ನೋಡಿ ವೆರಿ ಕ್ಯೂಟ್ ರೊಮ್ಯಾಂಟಿಕ್ ಸಾಂಗ್ ಇರೋದು, ತುಂಬಾ ಬೋಲ್ಡ್ ಆಗಿ ಆ ತರ ಎಲ್ಲ ಏನೂ ಇಲ್ಲ ಸಾಂಗ್ ಅಲ್ಲಿ ಕೂಡ. ಸೊ ಇಟ್ ವಾಸ್ ಕ್ವೈಟ್ ಕಂಫರ್ಟಬಲ್ ಬಿಕಾಸ್ ಇಬ್ರು ಆರ್ಟಿಸ್ಟ್ ಆಗಿರೋದ್ರಿಂದ, ಅಂಡ್ ವಿ ಆರ್ ಟ್ರೈನ್ ಫಾರ್ ಆಲ್ ದ ಕ್ಯಾರೆಕ್ಟರ್ಸ್, ಯಾವುದೇ ತರ ಇರಬೇಕು ಎಲ್ಲದಕ್ಕೂ ನಾವು ಟ್ರೈನ್ ಆಗಿರ್ತೀವಿ. ಹಾಗಾಗಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅವ್ರು ಬಿಟ್ಟಾಕಿ, ಸೊ ಆಸ್ ಅನ್ ಆರ್ಟಿಸ್ಟ್ ಹ್ಯಾವ್ ಪರ್ಫಾರ್ಮ್ ಅಂಡ್ ಐ ಆಮ್ ಹ್ಯಾಪಿ ಅಬೌಟ್. ಸಾರಿ, ಇದು ಮಧ್ಯೆ ನಾನು ಹೇಳಿದೆಲ್ಲ, ಇನ್ನೊಂದು ಒಂದು ಅರ್ಧ ಇಲ್ಲ ಇದೊಂದು ಮರ್ತುಬಿಟ್ಟೆ ನಾನು ಈಗ ಹೇಳೋದು ಮತ್ತೆ. ಅಲ್ಲ, ಅವಳು ದೇವ್ದ ಪರ್ಫಾರ್ಮೆನ್ಸ್ನೇ ತಡ್ಕೊಂಡಿದ್ದೀನಿ ಮೇಲೆ ಆ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಸಿನಿಮಾಗೆ ಏನು ಟೆಸ್ಟ್ ಮಾಡಿದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮುಗಿಸಿ ಮಾಡದೆ ಹೋಗಿರ್ತೀವಿ. ಮೈ ಮೇಲೆ ದೆವ್ವ ಬಂದಾಗ ಒಂದಿನೇ ತಡ್ಕೊಂಡಿದ್ದೀನಿ. ಬೇರೆ ಆಗಿತ್ತು ಅವ್ರಿಗೆ. ಸೊ ಅಲ್ಲ, ದೆವ್ವನೇ ತಡ್ಕೊಂಡಿದ್ದೀನಿ ನಾನು, ಹಿಂಗಿರುತ್ತೆ ಆ ದೆವ್ವ ಹೆಂಗ್ ಮಾಡೈತೆ ಅಂತ ಹೇಳೋದು. ಸೀರಿಯಸ್ಲಿ ದೆವ್ಗಳು ನಿಮ್ಗೆ ಒಂದು ಹೇಳ್ತೀನಿ, ನಾನು ದೆವ್ವನೇ ತಡ್ಕೊಂಡಿದ್ದೀನಿ ಮೇಲೆ. ಆ ಮದುವೆಗೆ ಹನಿಮೂನ್ ರೊಮ್ಯಾಂಟಿಕ್ ಸಾಂಗ್ ಅಂತ ತಡ್ಕೊಳ್ಳಲ್ವ, ನೀವೇ ಹೇಳಿ. ದೆವ್ವನೇ ಕಂಟ್ರೋಲ್ ಮಾಡಿ ಅದು ಹೆಂಗ್ ಗೊತ್ತಾ, ಅದು ಆಕ್ಚುಲಿ ಅದು ಕಾಮಿಡಿ ಸೀನ್ ಅದು. ಅಲ್ಲ, ಇದು ಸರ್ ನೀವು ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಮಾಡ್ತಿರಲ್ಲ ಸರ್, ಅದಾಗ ನಿಮ್ ವೈಫ್ ಅದನ್ನ ನೋಡಿದಾಗ ಅವರಿಂದ ಏನ್ ಫೀಡ್ಬ್ಯಾಕ್ ಅವ್ರು ಏನ್ ಅಂತಾರೆ? ಒಂದ್ ನಿಮಿಷ, ತೋರಿಸಿದಾರೋ ಇಲ್ವಾ ಫಸ್ಟ್? ಅಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ನೋಡ್ತಾರೆ. ಇಲ್ಲ, ಅವ್ರು ನೋಡಲ್ಲ. ಏನೋ ಹಾಸ್ಪಿಟಲ್ ಅಲ್ಲಿ ಏನೋ ಇರ್ಬೇಕು, ಡೆಲಿವರಿ ಟೈಮ್ ಅದೊಂದು 2 ತಿಂಗಳು ಹೋಗುತ್ತೆ, ಹಂಗೆ ತಳ್ಬಿಡ್ತಾರೆ ಕಿಲಾಡಿ. ಅಲ್ಲ, ಎಷ್ಟಿನ ಅಂತ ಮುಚ್ಚಿಡಕ್ಕಾಗಲ್ಲ. ಇಲ್ಲ, ಒಂದೇ ಮಾತು ಹೇಳುದು, ದೆವ್ವ ಸಿನಿಮಾ ಮಾಡ್ತಾ ಇದ್ರೆ ಹುಷಾರು ಅಂತ ಹೇಳಿ ಅಷ್ಟೇ ಹೇಳಿದ್ರು. ಅಂದ್ರೆ ಯಾಕೆಂದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಸಾಂಗ್ ಪರ್ಫಾರ್ಮೆನ್ಸ್ ಆಕ್ಷನ್ ಎಲ್ಲ ಪಕ್ಕಕ್ಕೆ, ಒಂದು ದೆವ್ವದ ಜೊತೆ ರೊಮ್ಯಾನ್ಸ್ ನಿಮ್ಗೆ ಮನುಷ್ಯರ ಜೊತೆ ಮಾಡಿದ್ಮೇಲೆ ದೆವ್ವಗಳ ಜೊತೆ ಮಾಡೋದು ಬಹಳ ಕಷ್ಟ. ಅದು ಹೆಂಗೆ ಅಂದ್ರೆ, ಇದು ಆಕ್ಚುಲಿ ಅದೊಂದು ಸೀನ್ ಮಜಾ ಇದೆ. ಅದು ಹೆಂಗೆ ಅಂದ್ರೆ ದೇವಗಳ ಜೊತೆ ಒಂದು ಡಿಸ್ಕಷನ್ ನಡೀತಾ, ಅದು ನಿಮ್ಗೆ ಅಲ್ವಾ, ಅದು ಸೀನ್ ಸಾಂಗ್ ಬಿಫೋರ್ ಹೆಂಗೆ ಅಂದ್ರೆ, ತುಂಬಾ ದಿನದಿಂದ ತಡ್ಕೊಬಿಟ್ಟಿದೀನಿ, ದಯವಿಟ್ಟು ಒಂದು ಅರ್ಧ ಗಂಟೆ ಕಾಲ್ ಶೀಟ್ ಕೊಟ್ರೆ ನಿಂದು ದೇವ್ದ ಕಾಲ್ ಶೀಟ್ ಡೇ ಟೈಮಲ್ಲಿ ನಿಂಗೇನು ಕೆಲಸ, ನಾನು ಏನೋ ಕಷ್ಟಪಟ್ಟು ಮದುವೆ ಒಂದು 15 days ಆಗಿದೆ, ನಿಮ್ ಕೈ ಮುಗಿದು ನೊಟ್ಟೋಗಪ್ಪ ಅಂತ ಹೇಳಿದಾಗ, ಇಲ್ಲ ಅಂದ್ರೆ ಸರಿ ಒಂದು 10 ನಿಮಿಷ ಇಲ್ಲ, ಒಂದೇ ಒಂದು ಸಾಂಗ್ ಒಂದು ಡ್ಯೂಯೆಟ್ ಸಾಂಗ್ ಆಡ್ಕೊಂಡ್ ಬಂದ್ಬಿಡ್ತೀನಿ, ದಯವಿಟ್ಟು ಒಂದು 5 ನಿಮಿಷ ಬಿಟ್ಕೊಡಪ್ಪ, ಇಲ್ಲ ಒಂದು 5 ನಿಮಿಷ 5 ನಿಮಿಷ ಬಿಟ್ಕೊಡಪ್ಪ ಅಂತ ಹೇಳಿದಾಗ ದೇವ ಸ್ವೀಟ್ ನಿಮ್ಗೆ ಹೊರಗಡೆ ಹೋಗ್ತದೆ. ಆ ಇಮ್ಯಾಜಿನೇಷನ್ ಸಾಂಗ್ ಮುಗಿದು ಇನ್ನೇನು ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಟಕ್ಕ ದೆವ್ವ ಎದ್ದು ಬರುತ್ತೆ. ನೀ ಕೇಳಿದ 5 ನಿಮಿಷ, ಓ ಸಾರಿ ದೆವ್ವ ಕರೆಕ್ಟ್ ಇನ್ ಟೈಮ್ ಫಾಲೋ ಮಾಡುತ್ತೆ, ನಾನು ಅರ್ಥ ಮಾಡ್ಕೊಳ್ಳ ಅಂತ ಹೇಳಿ. ನಿಮಗದು ಆಕ್ಚುಲಿ ಸಾಂಗ್ ಕಾಮಿಡಿಲಿ ಶುರುವಾಗುತ್ತೆ. ಹೌದು ಸರ್, ಓಕೆ. ನಾನ್ ಕೇಳ್ತಿರೋದಂದ್ರೆ ಈ ಸಾಂಗ್ ಅವ್ರು ನೋಡಿದಾಗ ಏನಂದ್ರು, ಅವ್ರು ಏನ್ ಹೇಳಿಲ್ವಾ ನಿಮ್ಗೆ ಅಂತ ನಾನ್ ಕೇಳಿದೆ. ಅವ್ರ ಹತ್ರ ಫೋನೇ ಇಲ್ಲ ಆಕ್ಚುಲಿ. ನಿಮ್ಗೆ ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಈ ರವಿಚಂದ್ರನ್ ಅವ್ರ ಹೆಂಡತಿ, ಸಿದ್ದರಾಮಯ್ಯ ಅವ್ರ ಹೆಂಡತಿ ಹೆಂಗೋ ಹಂಗೆ ಇವ್ರು ಇದನ್ನ ಫೋನ್ ನೋಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಅವ್ರಿಗೆ ಅಷ್ಟು ಆಸಕ್ತಿ ಇಲ್ಲ ಫಸ್ಟ್ ಆಫ್ ಆಲ್. ಎರಡನೇದು, ಯಾವುದೇ ವಿಚಾರ ನಾನೇನಾದ್ರು ಹೇಳಿದ್ರೆ ಮಾತ್ರ ನೋಡ್ತಾರೋ ಸ್ಟಡಿ, ನಾನು ಅವ್ರನ್ನ ಹೋಗಿ ಬನ್ನಿ ಅಂತ ಕರೆಯೋದು. ನಿಜ ಹೇಳ, ನಾವು ಅವ್ರ ಜೊತೆಲಿ ಇಲ್ಲ, ಅವರು ಮಂಡ್ಯದಲ್ಲಿ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ರು, ಅವ್ರದೇ ಆದ ರೀತಿ ನೀತಿಗಳು ಬೇರೆ, ಕಂಪ್ಲೀಟ್ ಹಳ್ಳಿ ಹುಡುಗಿ, ಅವ್ರಿಗೆ ಇದರಿಂದ ಆಚೆ ದೂರ. ಬಟ್ ಅವ್ರಿಗೆ ನಾನು ಬಿಗ್ ಬಾಸ್ ವಿನ್ನರ್ ಅಂತ ಗೊತ್ತು, ನಾನು 2-3 ಶೋಸ್ ಮಾಡಿದ್ದೀನಿ ಅಂತ ಟಿವಿ ಹಾಕ್ದಾಗ ನೋಡಿದಾಗ ಗೊತ್ತು. ಬಿಟ್ರೆ ಯಾವುದೇ ತರ ಸಿನಿಮಾನ ಮೈ ಮೇಲೆ ಎಳ್ಕೊಂಡಿಲ್ಲ. ಅಂಡ್ ನಾನು ಸಿನಿಮಾ ನಟ ಅನ್ನೋದು ಅವ್ರಿಗೆ ಅದೇನು ಸ್ಪೆಷಲ್ ಅಲ್ಲ. ನಾಳೆ ಸಿನಿಮಾ ರಿಲೀಸ್ ಆದಾಗ ನೋಡಲ್ವಾ? ನಿಮ್ ಸಿನಿಮಾ ನೋಡೋದೇ ಇಲ್ಲ. ಯಾವ ಸಿನಿಮಾ ನೋಡಿದಾರೆ ನಟ ಮನೇಲಿ ನೋಡಿನೇ ಬೇಜಾರಾಗ್ತೀನಿ. ಥಿಯೇಟರ್ ಸರ್, ಇನ್ನೊಂದು ಏನ್ ಗೊತ್ತಾ, ಈ ಕಮೆಂಟ್ಸ್ ಅಲ್ಲಿ ಹಾಗೆ ನೀವು ಎಲ್ಲ ಮಾತಾಡ್ತೀರಾ, ಈ ತರದೆಲ್ಲ ಟಾಂಗ್ ಕೊಡ್ತೀರಲ್ಲ, ಎಲ್ಲ ಕಮೆಂಟ್ಸ್ ಅಲ್ಲಿ ಏನಾಗ್ತಾರೆ ಅಂದ್ರೆ, ಇವ್ರ ಹೆಂಡತಿ ಹೆಂಗಪ್ಪ ಇವ್ರ ಜೊತೆ ಬಾಳ್ವೆ ಮಾಡ್ತಾರೆ ಅನ್ನೋಂಥದ್ದು ಕಮೆಂಟ್ಸ್ ಗಳು ಬಂದಿರೋದು. ನೀವು ನಂಬ್ತೀರಾ?
ನಾನೊಂದು ನಿಮಿಷ ಹೇಳ್ತೀನಿ, ಈಶ್ವರ್ ನಾಣಿಗೂ ಸತ್ಯ ಅವ್ರನ್ನ ಹೋಗಿ ಬನ್ನಿ ಅಂತ ನಾನು ಕರೀದ, ಅವರು ಹಂಗೆ ಕರೀತಾರೆ. ಸಿ ಅದು ಜನಕ್ಕೆ ಪ್ರೂವ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಎರಡನೇದೇನು ಅಂತ ಈ ಕಮೆಂಟ್ ನೋಡಿದ್ದೀರಾ ಅಂತ ನೀವು ನೋಡಿದೀನಿ, ಒಂದ್ 2-3 ಸಲ ಇರ್ತಾರೆ, ಹೆಂಗಿನ ಜೊತೆಗಿರ್ತಾರೆ ಹೆಂಗಿರ್ತಾರೆ ಅಂತ. ಸಿ ಏನಾಗುತ್ತೆ ಗೊತ್ತಾ ನಿಮ್ಗೆ, ಸಿ ಕಾಮೆಂಟ್ಸ್ ಅನ್ನೋದು ಹೇಗಿದೆ, ವ್ಯೂಸ್ ಕಾಮೆಂಟ್ಸ್ ಈಗ ಏನಾಗಿದೆ ಅಂದ್ರೆ ಇಟ್ಸ್ ನಾಟ್ ಆರ್ಗ್ಯಾನಿಕ್ ಅಲ್ವಾ, ಮೊದ್ಲಿದ್ದಂಗಿಲ್ಲ. ನಿಮ್ಗೆ ಅಣ್ಣವರು ಒಂದು ಕಾರ್ಯ ಕೊಟ್ರೆ, ಗೋಕಾಕ್ ಚಳುವಳಿ ಇಡೀ ಉತ್ತರ ಕರ್ನಾಟಕಕ್ಕೆ ಬಸ್ಸು ಕಾರ್ ಇಲ್ಲದೆ ಇದ್ದಾಗ ಇಡೀ ದೇಶಕ್ಕೆ ಬಂದು ತುಂಬಿಕೊಡು, ಇಡೀ ರಾಜ್ಯ ದೇಶ ಬಂದು ತುಂಬಿಕೊಳ್ತಾ ಇತ್ತು, ಹಂಗಿತ್ತು. ಈಗ ಹಂಗಿಲ್ಲ. ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಎಲ್ಲವೂ ಫೇಕ್ ಪ್ರಮೋಷನ್ಸ್, ಫೇಕ್ ಕಮೆಂಟ್ಸ್ ಇವೆಲ್ಲವೂ ಆಗೋಗಿದೆ. ಇನ್ ದ ಸೆನ್ಸ್ ಪೇಯ್ಡ್ ಪ್ರಮೋಷನ್. ನನಗೆ ಒಂದು ಖುಷಿ ಏನಂದ್ರೆ, ಒಂದು ಖುಷಿ ಇದೆ, ಮತ್ತೆ ಇದ್ರ ಬಗ್ಗೆ ಒಂದು ಹೇಳ್ತೀನಿ. ನನ್ನ ಸೀಸನ್ ಇದ್ದಾಗ ನಾನು ಪೇಯ್ಡ್ ಕಾಮೆಂಟ್ ಪ್ರಮೋಷನ್ ಮಾಡಲೂ ಇಲ್ಲ, ಆರ್ಗ್ಯಾನಿಕ್ ಆಗಿ ಗೆದ್ದೆ, ಆರ್ಗ್ಯಾನಿಕ್ ಆಗಿ ರೀಚ್ ಆಯ್ತು. ಬಟ್ ಈಗ ಏನಾಗಿದೆ, ಈ 5 ವರ್ಷದಲ್ಲಿ ಡಿಜಿಟಲ್ ಬದಲಾಗಿದೆ, ಇದು ಕರೋನಾ ಆದ್ಮೇಲೆ ಬದಲಾಗಿದೆ. ನಿಮಗೆ ಯಾವುದೋ ಒಂದು ಸರಿ, ನಂದೇ ಒಂದು ಪ್ರಶ್ನೆ ಗೊತ್ತಿರೋ ಒಂದು ಉತ್ತರ ಕೊಡಿ. ಚಂದನದ ಗೊಂಬೆ ಸಾಂಗ್ ಇರ್ಬೋದು, ನಾನಿನ ಮರೆಯಲ್ಲ ಸಾಂಗ್ ಇದೆಯಲ್ಲ, ನೀವು ಈಗ ಕೇಳಿದ್ರು ಸುಶ್ರಾವ್ಯಾಗಿರುತ್ತೆ, ಕಿಟ್ಕೊಂಡು ಹೇಳ್ಬೋದು. ನೀವು ಯಾವುದೇ ಒಂದು ಸಾಂಗ್ ಕೇಳಿ, ಹುಕ್ ಲೈನ್, ಶೇಕ್ ಇಟ್ ಪುಷ್ಪವತಿ ಅದಾಯ್ತು, ನೆಕ್ಸ್ಟ್ ಅದಾದ್ಮೇಲೆ ಮುಂದಕ್ಕೆ ಪಲ್ಲಚರಣ ಹೇಳಿ ಗೊತ್ತಿಲ್ಲ. ಯಾಕೆಂದ್ರೆ ಅದು ಡೈರೆಕ್ಟರ್ದಾಗ್ಲಿ, ಹೀರೋದಾಗ್ಲಿ, ಹೀರೋಯಿನ್ದಾಗ್ಲಿ ಅಥವಾ ಆರ್ಟಿಸ್ಟ್ ಆಗ್ಲಿ ತಪ್ಪಲ್ಲ. ಈ ಜನರೇಷನ್ ಹೆಂಗೋಗಿದೆ ಅಂದ್ರೆ, ರೀಲ್ಸ್ ಮಾಡೋದನ್ನ ಮಾತ್ರ ಅನ್ಕೊಂಡು ಕೂತ್ಕೋತಾರೆ. 30 ಸೆಕೆಂಡ್ ರೀಲ್ಸ್ ಮಾತ್ರ ಜನಕ್ಕೆ ತಲುಪ್ತಾ ಇದೆ. ಆಗ ಅನಂತ್ನಾಗ್ ಅವರು ಎಂಟೈರ್ ಸಾಂಗ್ ತಲುಪಿಸೋರು, ವಿಷ್ಣುದಾದ ಸಾಂಗ್ ಅನ್ನ ಜನಕ್ಕೆ ತಲುಪಿಸೋರು. ಆ ಸಾಂಗ್ ಈರು ಕೂತ್ಕೊಂಡ್ರೆ, ನಾವು ಸಾಂಗ್ ಕೂತ್ಕೊಂಡು ಕೇಳಿದ್ರೆ, ನಾನಿನ ಮರದ ಸಾಂಗ್ ಕೇಳಿದ್ರೆ ಖುಷಿ ಆಗುತ್ತೆ. ಚಂದನದ ಗೊಂಬೆ ಕೇಳಿದ್ರೆ ಪ್ರೇಮ ಲೋಕ 40 ವರ್ಷ ಆಯ್ತು. ನಿಮ್ಗೊಂದು ಶಾಕಿಂಗ್ ಸತ್ಯ ಗೊತ್ತಾ, ಲಹರಿ ಮ್ಯೂಸಿಕ್ ಅವರು ರವಿಚಂದ್ರನ್ ಅವ್ರಿಗೆ ಆಡಿಯೋ ಅಂತ ತಗೊಂಡ್ಮೇಲೆ ಅಪೂರ್ವ ಸಿನಿಮಾ ಮಾಡಿದ್ಮೇಲೆ ಆ ಆಡಿಯೋ ದುಡ್ಡು ಕೊಡ್ತಾರೆ, ನಿಮ್ಮ ಸಿನಿಮಾ ಲಾಭಕ್ಕಿಂತ ಹೆಚ್ಚು ದುಡ್ಡು ಕೊಡ್ತು ಅಂತ ಹೇಳಿದ್ರು. ಜನ್ಮದ ಈ 2 ಎಕ್ಸಾಂಪಲ್ ಕೊಟ್ಟು ನಮ್ಮ ಸಿನಿಮಾಗೆ ಬರ್ತೀನಿ ಈ ಸಾಂಗ್ ವಿಚಾರಕ್ಕೆ. ಜನ್ಮದ ಜೋಡಿ ಅಂತ ಒಂದು ಸಿನಿಮಾ ಬಂತು, ಯಾವುದು ನಮ್ಮ ಶಿವಣ್ಣ ಅವ್ರ ಕರಿಯಲ್ಲಿ. ಮಧು ಬಂಗಾರಪ್ಪ ಈಗ ಅವ್ರು ಮಿನಿಸ್ಟರ್ ಆಗಿದ್ದಾರೆ, ಶಿಕ್ಷಣ ಸಚಿವರು. ಆ ಸಿನಿಮಾ ಪ್ರೊಡ್ಯೂಸರ್ ನಂಗೆ ಹೇಳಿದ್ದು ಮಾತು ಇವತ್ತಿಗೂ ನೆನಪಿದೆ. ನಾನು ಬಹಳ ಸಣ್ಣ ಹುಡುಗ, ಬಹುಶಃ 2ನೇ ಕ್ಲಾಸ್ ಅನ್ಸುತ್ತೆ. ಅಂದ್ರೆ ನಂಗೆ ಅವತ್ತು ಹೇಳಿದ ಮಾತು ಇನ್ನೂ ನೆನಪಿದೆ, ಬಟ್ ಇವತ್ತು ಹೇಳೋ ಮಾತು ಜನಕ್ಕೆ ನಾಳೆ ನೆನಪಿಲ್ಲ. ಯಾಕಂದ್ರೆ ಇದು ಡಿಜಿಟಲ್ನ ದುರಂತ. ಅವತ್ತು ಅವ್ರ ಮಾತು ಹೇಳಿದ್ರು, ಜನ್ಮದ ಜೋಡಿ ಹೇಗೆ ಹಿಟ್ ಆಯ್ತು ಅಂದ್ರೆ, ಈ ಸಿನಿಮಾ ಆಡಿಯೋ ಕ್ಯಾಸೆಟ್ ದುಡ್ಡು ಕೊಟ್ಟೈತಲ್ಲ, ಈ ದುಡ್ಡಲ್ಲಿ ಇದೇ ಶಿವರಾಜ್ ಕುಮಾರ್ ಹಾಕೊಂಡು 2 ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದು, ಅಷ್ಟು ಲಾಭ ತಂದ್ಕೊಟ್ರಿ. ಅವಾಗ ಆಡಿಯೋ ಹಂಗಿತ್ತು. ಯಾಕೆ ಜನ ದುಡ್ಡು ಕೊಟ್ಟು ತಗೊಳ್ಳೋರು, ದುಡ್ಡು ಕೊಟ್ಟು CD ತಗೊಂಡು ಆಡಿಯೋ ಕ್ಯಾಸೆಟ್ ತಗೊಂಡು ಕೇಳೋರು. ಈಗ ಹಂಗಿದ್ರು. ಈಗ ಆಡಿಯೋ CDಗಳಿಲ್ಲ, ಈಗೆಲ್ಲ ಡಿಜಿಟಲ್ ಯೂಟ್ಯೂಬಲ್ಲಿ ಸಿಗ್ತಾ ಇದೆ. ಆಮೇಲೆ ಆಗ ಮನುಷ್ಯರು ಸಿನಿಮಾಗಳು ಮಾಡೋರು, ಈಗ ದೈಗಳ ಸಿನಿಮಾಗಳು ಮಾಡ್ತಾವ್ರೆ. ಸಾರಿ, ದೆವ್ವದ ಜೊತೆ ಸಿನಿಮಾ ಮಾಡ್ತಾ ಇದೀವಿ. ಆಗ ಮನುಷ್ಯರು ಸಿನಿಮಾ ಮಾಡೋರು, ಹೃದಯದಿಂದ. ಉದಯ್ ಶಂಕರ್ ಹೃದಯದಿಂದ ಸಾಂಗ್ ಬರೆಯೋರು, ಈಗ ದೈಗಳ ಸಾಂಗ್ ಬರೆಯಂಗಾಗಿದೆ. ಈಗ ದೈಗಳ ಸಿನಿಮಾ, ಆಗ ಅಣ್ಣವ್ರ ಸಿನಿಮಾ ಮಾಡೋರು, ಈಗ ದೇವ್ಗಳ ಸಿನಿಮಾ ಮಾಡ್ತಾರೆ. ಆಗ ಶಿವರಾಜ್ ಕುಮಾರ್ ಸಿನಿಮಾ ಮಾಡೋರು, ಈಗ ದೇವ್ಗಳ ಸಿನಿಮಾ ಮಾಡ್ತಾ ಇದೆ. ಆ ವಿಷ್ಣುದಾದ ಯಾವ್ದು ನಾಗರಾವ್ ಒಂದು ಆಂಗ್ರಿ ಯಂಗ್ ಮ್ಯಾನ್ ಅನ್ನೋ ಸಿನಿಮಾ ಮಾಡಿದ್ರು, ಆಂಗ್ರಿ ಯಂಗ್ ಮ್ಯಾನ್ ಮಾಡಿದ್ರು, ಈಗ ದೇವ್ಗಳು ಮಾಡ್ತಾ ಇದೆ. ಆಗ ರವಿಚಂದ್ರನ್ ಪ್ರೇಮಲೋಕ ಮಾಡಿದ್ರು, ಈಗ ದೇವ್ಗಳು ಮಾಡ್ತಾ ಇದೆ. ಅರ್ಥ ಆಯ್ತಾ? ಸೊ ಅಲ್ಲ, ನಿಮ್ಗೆ ಯಾವ್ದು ಈ ತರ ಹೇಳಿದ್ರೆ ಜಗಳ ಆಡ್ಬೇಕಂತ ಅನ್ಸಿಲ್ಲ ಮೇಡಮ್ ಇವ್ರ ಜೊತೆ? ನೋಡಿ, ಬುದ್ಧಿವಂತರ ಜೊತೆ ಮಾತಾಡ್ಬೋದು, ಈ ಅರ್ಧಂಬರ್ಧ ಅಥವಾ ಪೂರ್ತಿ ತಲೆ ಪ್ರತಿಷ್ಠೆ ಮಾಡ್ಬೋದು ಅಷ್ಟೇ. ಡೋಂಟ್ ಕೇರ್ ಅಂದ್ರೆ ಎಷ್ಟೊತ್ತಂತ ಬಡ್ಕೊಂತಾರೆ, ಅರ್ಧ ಗಂಟೆನೋ ಸುಮ್ಮನಾಗ್ತಾರೆ. ಸೊ ಹೇಳಿದ್ನಲ್ಲ, ಆಗ ದುಡ್ಡು ಕೊಟ್ಟು ಜನ ಆಡಿಯೋ ಹಂಗೆ ಕೇಳೋರು, ಈಗ ಹಿಂಗಾಗಿದೆ. ಆಮೇಲೆ ಆಗ ಆರ್ಗ್ಯಾನಿಕ್ ವ್ಯೂಸ್ ಅಂತಿದ್ರು. ಈಗ ಯಾವುದೇ ಒಂದು ಸಾಂಗ್, ಈಗ ಯಾವುದೇ ಸಾಂಗ್ ಹಾಕಿ ನೈಟ್ 5,000 to 4,000 ವ್ಯೂಸ್ ಅಂತ ಇರುತ್ತೆ, ಬೆಳಗ್ಗೆ ಎದ್ದೋಡ್ರೆ 2 million+ ವ್ಯೂಸ್ ಅಂತ ಆಗ್ಬಿಟ್ರೆ. ಇದು ಈಗಿರೋದು ಎಲ್ಲ ಕಂಪ್ಲೀಟ್ ಫೇಕ್ ವ್ಯೂಸ್, ಫೇಕ್ ಕಮೆಂಟ್ಸ್. ಇದನ್ನ ಜನನ ನಾವು ನಂಬಿಸ್ತಾ ಇದೀವಿ. ಸೊ ಆ ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗಿದೆ, ಇವತ್ತಿಗೂ ನೋಡಿ ನಮ್ಮ ಸಾಂಗ್ ಟ್ರೈಲರ್ ಟ್ರೆಂಡಿಂಗ್ ಅಲ್ಲಿದೆ. ಟ್ರೆಂಡಿಂಗ್ ನಂಬರ್ 17, ನೆನ್ನೆ 18 ಇತ್ತು, ಮೊನ್ನೆ 16 ಇತ್ತು. ಸಾರಿ, ಇವತ್ತು 16, ಮೊದಲನೇ ದಿನ 18. ಸರಿ, ಟ್ರೆಂಡಿಂಗ್ ಬರುತ್ತೆ ಅಂದ್ರೆ ಅದು ಇದಾಗಿಲ್ಲ, ಬೂಸ್ಟ್ ಆಗದೆ ಇದ್ದಾಗ ಮಾತ್ರ ಟ್ರೆಂಡಿಂಗ್ ಅಂತ ಬರೋದು. ಈ ಸತ್ಯ ನಮ್ಮ ಆರ್ಗ್ಯಾನಿಕ್ ಆಗಿ ನಮ್ಮ ಜನಕ್ಕೆ ಗೊತ್ತಿರಲ್ಲ. ಸೊ ಮೊದಲೆಲ್ಲ ಹೇಗಿತ್ತು ಗೊತ್ತಾ, 1 lakh ವ್ಯೂಸ್ ಇನ್ ಲೆಸ್ ದೆನ್ 1 day ಅಂತ ಇತ್ತು. ಆಗ ಅಂದ್ರೆ ಜನ ಪ್ರಾಮಾಣಿಕವಾಗಿ ನೋಡೋರು, ಯೂಟ್ಯೂಬ್ ಚಾನಲ್ಸ್ ಕಡಿಮೆ ಇತ್ತು. ಈಗ ಹಂಗಿಲ್ಲ, ಈಗೆಲ್ಲ ಪೇ ಮಾಡಿ ನಾವು ನಂಬಿಸ್ಬೇಕಂದ್ರೆ. ಸೊ ಕಮೆಂಟ್ಸು ಏನ್ ಬರುತ್ತೆ ಇದ್ರ ಬಗ್ಗೆ ನಾನು ಅಷ್ಟು ಮಹತ್ವ ಕೊಡಲ್ಲ. ಅದು ಏನಾಗುತ್ತೆ, ಅದು ಚಾನಲ್ನ ಇನ್ಸೈಟ್ಸ್ ಬೆಳೀತಾ ಹೋಗುತ್ತೆ, ಅಂದ್ರೆ ರಿಯಾಕ್ಷನ್ಸ್ ಬೆಳೀತಾ ಹೋಗುತ್ತೆ. ಸೊ ಅದರಿಂದ ನನಗೆ ನೀವು ಹೇಳಿದಂಗೆ ಕಾಮೆಂಟ್ಸ್ ನೋಡಿದಾಗ ನನ್ನ ಫ್ಯಾಮಿಲಿ ಏನು ಅಂದ್ಕೊಳ್ಳ, ನಾವು ಅದನ್ನ ದಾಟಿದ್ದೀವಿ. ಈಗ ನಾನು ಅವ್ರು ನೋಡದೇ ಇರೋದ್ರಿಂದ ನಂಗೆ ಅದನ್ನ ಸಮಸ್ಯೆ ಇಲ್ಲ. ಅಂದ್ರೆ ಮುಗ್ಧ ಹುಡುಗಿನ ಮದುವೆ ಆಗಿದ್ದಾರೆ ಏನು ನೀವು ಅಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ನಿಮ್ಗೆ ಒಂದಿಷ್ಟು ಕಮೆಂಟ್ ಬರುತ್ತೆ. ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇಲ್ಲ ಇರ್ತೀರಾ, ಅದಕ್ಕೂ ಕಮೆಂಟ್ಸ್ ಬರುತ್ತೆ. ಏನಂದ್ರೆ ತಂದೆ ತಾಯಿ ಹಣ ಮಾಡಿಟ್ಟಿದ್ದಾರೆ, ಅದರಿಂದ ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತೀರಾ, ಈ ತರದೆಲ್ಲ ಕಮೆಂಟ್ಸ್. ಸುಳ್ಳು. ನಿಖಿತಾ ಬಗ್ಗೆ ಒಂದು ಹೇಳ್ತೀನಿ, ನೀವೇನ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅವರೇ ದುಡಿದಿರೋದು ಒಂದೇ ₹1 ಕಾಯಿನೂ ಕೊಡಲ್ಲ, ಅವರೇ ದುಡಿದಿರೋದವರು. ಒಂದು ನೋಡಿದಿರಲ್ಲ ಕಮೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡಿ. ನಮ್ಮ ಅಪ್ಪ ಮಾಡಿದರೆ ನಾನು ಅದಕ್ಕೆ
ಖರ್ಚು ಮಾಡ್ಕೊಂಡು ನಾನು ಆರಾಮಾಗಿದ್ದೀನಿ. ನನ್ಗೇನ್ ಯಾರಿಗೂ ಅದಕ್ಕೆ ಆನ್ಸರ್ ಮಾಡ್ಬೇಕು ಅನ್ನೋದು ನನಗೇನಿಲ್ಲ. ಅಂಡ್ ಪರ್ಸನಲಿ ನಾನು ಹಾರ್ಡ್ ವರ್ಕ್ ಮಾಡಿದೀನಿ. ಅದಕ್ಕೆ ನಾನು ಹೇಳ್ದಂಗೆ ಪೇಮೆಂಟ್ ಅನ್ನೋದು ಇಸ್ಕೊಳ್ತೀನಿ. ಸೊ ಅದ್ರ ಬಗ್ಗೆ ನನ್ಗೆ ಯಾಕಂದ್ರೆ ನಾನು ಮಾಡ್ತಾ ಇದ್ದೀನಿ ಕೆಲಸ. ಸೊ ಅದಕ್ಕೆ ತಕ್ಕನಾಗೆ ನಾನು ಏನೇನು ಬೇಕಾಗುತ್ತೆ ಇವ್ರ ಅಪ್ಪ ಅಮ್ಮನ ದುಡ್ಡಲ್ಲಿ ಅದ್ ಮಾಡಿದ್ರು ಅಂತ ಹೇಳದ್ ನಾನು ಒಪ್ಪಲ್ಲ. ಒಂದು ಕಾಯಿನೂ ಬಿಡದೆ ಇಸ್ಕೊಂಡವ್ರೆ. ಹಂಗಂದ್ರೆ ಇವರೇ ದುಡ್ದಿರೋದು. ಆಯ್ತು ಬಿಡ್ರಿ, ನಾನು ನಿಮ್ ಪರ ಹೇಳ್ತಾ ಇದ್ದೀನಿ. ಸ್ವಲ್ಪ ದುಡ್ಡು ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದು ನನ್ನ ಸತ್ಯನೇ ಅಲ್ವಾ? ಈಗ ನಾನು ಹೌದು ನನ್ನ ಹತ್ರ ದುಡ್ಡಿದೆ ಅಂದ್ರೆ ಹೌದು ದುಡಿತಾ ಇದೀನಿ, ದುಡ್ಡು ಈಗ ನೋಡಿ ನಮ್ಮ ಹೀರೋಯಿನ್ ಹಾಕೊಂಡದ್ದು 8.25 ಲಕ್ಷದ ವಾಚ್. 8.25 ಲಕ್ಷದ ವಾಚ್. ಅದು ಅವ್ರ ಶ್ರಮ, ಅವರ ಇದು ನೋಡಿ. ಇದು ವಾಚ್ 8.25 ಲಕ್ಷ. 8.25 ಲಕ್ಷದ ವಾಚ್. ನಿಮ್ ಶರ್ಟ್ ಎಷ್ಟು ಲಕ್ಷ ಸರ್? 350. ಈ ಟಿ ಶರ್ಟ್ ಈಗ ಹಂಗೆ ಆಗಿದೆಯಲ್ಲ. ಕಷ್ಟಪಟ್ಟು ಸಾಂಗ್ ಆಡ್ತಾರೆ ಯಾರೋ ಒಂದು. 20 ವರ್ಷ ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಾರೆ. ನಿಮ್ಗೆ ಅವ್ರು ಯಾರು ಅಂದ್ರೆ ಗೊತ್ತಿರೋದು. ಅದೇ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಜನ ಗೊತ್ತಾಗ್ಸಿ. ಈ ಜನ ಈಗ ಅದು ತಪ್ಪು ನಾ ಹೇಳಲ್ಲ. ವೈರಲ್ ಈ ರೀತಿ ಆದಾಗ ಪ್ರಾಮಾಣಿಕವಾಗಿ ಸಂಗೀತ ಕಲ್ತಿರ್ತಾರ, ಅವ್ರು ಭಯ ಬಂದ್ಬಿಡುತ್ತೆ. ನೀವೇ ಯೋಚನೆ ಮಾಡಿ. ಒಂದು ಹೌದು, ಕಷ್ಟಪಟ್ಟು ಮೊನ್ನೆ ಒಂದು ಹುಡುಗಿ ಭರತನಾಟ್ಯ 21 ಅವರ್ ಮಾಡಿದ್ರು. ಅವಳ ಹೆಸರು ಹೇಳಿ ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ಶರ್ಟ್ 1.5 ಲಕ್ಷ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇಂತಹ ಪ್ರಪಂಚದಲ್ಲಿ ಇದೀವಿ ಅಂದ್ರೆ ಈ ಪ್ರಪಂಚಕ್ಕೆ ಅಥವಾ ಈ ಕಾಮೆಂಟ್ಸ್ಗೆ ನಂಗೆ ಅಂತದೇನು ಡಿಫ್ರೆನ್ಸ್ ಆಗುತ್ತೆ. ಇಷ್ಟೆಲ್ಲ ಆಯ್ತಲ್ವಾ. ಒಂದೇ ಒಂದು ಹೇಳ್ತೀನಿ ಸರ್, ನಾನು ಮಾಡಿರೋ 4 ಸಿನಿಮಾನು ಸ್ಯಾಟಲೈಟ್ ಮಾರಿದ್ದೀನಿ ಸರ್. 5ನೇದು ಅತಿ ಶೀಘ್ರದಲ್ಲಿ ಇನ್ನೊಂದು ಚಾನಲ್ಗೆ ಆಗ್ತಾ ಇದೆ. ಅಂದ್ರೆ ನೀವು ಅದೇ ಹೇಳಿದ್ನಲ್ಲ ಸರ್, ನೀವೆಲ್ಲ ಅನ್ಕೊಂಡಾಗ ನಾನು ಡಿಸೆಂಬರ್ಗೆ ಡೆವಿಲ್ ಎದ್ರೆ ಬರ್ತೀನಿ ಅಂತೆಲ್ಲ. ಡೆವಿಲ್ ಎದುರುಗಡೆ ಡೆವಿಲ್ ಜೊತೆಗೆ ಡೆವಿಲ್ ಜೊತೆಗೆ ಅದನ್ನೇ ಹೇಳ್ದಲ್ಲ ರಮೇಶ್ ಭಟ್ ಸರ್. ಯಾರು ನಾನು ಅದನ್ನ ಬಾಯಿಗೆ ತಮಟೆ ಹೊಡ್ಕೊಂಡ. ಒಂದು ವಿಷಯ ಹೇಳ್ತೀನಿ ಕೇಳಿ. ನನಗೆ 500 ರೂಪಾಯಿ ಹೊರಟೋಯ್ತು ಅಂದ್ರೆ ಬಾಯ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಆ ದಿನ ಶೂಟ್ ಆಗಿದ್ದು ಫುಟೇಜಸ್ 2 ದಿನ ನನಗೆ ಮಾತ್ರ ಗೊತ್ತು. ರಮೇಶ್ ಭಟ್ ಸರ್ ಹೆಂಗ್ ಮಾತಾಡೋದು, ಒಬ್ಬ ಹಿರಿಯ ನಿಮ್ಗೆ ಈ ರಮೇಶ್ ಭಟ್ ಸರ್, ಶ್ರೀನಿವಾಸ ಮೂರ್ತಿ ಅವ್ರದೆಲ್ಲ ಒಂದು ವಿಚಾರ ತಿಳ್ಕೊಡಿ. ಇವ್ರ ಬಗ್ಗೆ ಯಾವಾಗ್ಲೂ ಒಂದು ಸರ್ 7 ಗಂಟೆ ಶೂಟ್ ಅಲ್ಲಿ 7 ಗಂಟೆ ವಿತ್ ಮೇಕಪ್ ರೆಡಿ ಇರ್ತಾರೆ. ಅಂದ್ರೆ ಅಷ್ಟು ಇವರೆಲ್ಲ ಬಂದಿರೋದು ಹೇಗೆ ಗೊತ್ತಾ, ಈಗೆಲ್ಲ ಫೋನ್ ಯುಗ. ನಿಮ್ಗೆ 30-35 ವರ್ಷದಿಂದ ಇಲ್ಲ ಚೆನ್ನೈಗೆ ಒಂದು ಟ್ರಂಪ್ ಕಾಲು, ಚೆನ್ನೈಗೆ ಮೇ 10ರಿಂದ ಮೇ 25 ತನಕ ಶೂಟು ಅಂತ ಇವತ್ತು ಹೇಳಿದ್ರೆ ಆ ಪೇಪರ್ ಡೈಲಿ ಬರ್ಕೊಂಡ್ರು. ಮೇ 8ನೇ ತಾರೀಕು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಕೂತರು. 10 ಗಂಟೆ ಕಾರ್ ಬರುತ್ತೆ, ರೈಲ್ವೆ ಸ್ಟೇಷನ್ ಕರ್ಕೋಯ್ತೆ, ನಾನು ಅದ್ರಲ್ಲಿ ಹೋಗ್ಬೇಕು. ಇಲ್ಲ ಕಾರ್ ಬರುತ್ತೆ ಡೈರೆಕ್ಟ್ ಚೆನ್ನೈಗೆ. ಇನ್ನು 2 ತಿಂಗಳಿಗಾಗ ನೀವು ಪೇಪರ್ಲಿ ಡೈಲಿ ಬರ್ದಿಟ್ಕೊಡೋದು. ಈ ತರ ಟೈಮ್ ಫಾಲೋ ಮಾಡ್ಕೊಂಡು ರಮೇಶ್ ಭಟ್ ಆಗಲಿ, ಶ್ರೀನಿವಾಸ ಮೂರ್ತಿ ಸರ್ ಆಗಲಿ, ಇವ್ರು ಬಂದಿರೋ ರೀತಿ ಹಾಗೆ. ಆಗ ಫೋನ್ ಮೊಬೈಲ್ ಇರ್ತಿಲ್ಲ, ಅಂತ ಕಾಲ್ಗಡ್ತಿಂದ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಅಂಥವ್ರ ಹತ್ರ ಶೂಟ್ ಆಗಿರೋ ಫುಟೇಜಸ್ ಕ್ಯಾಮ್ರಾಮನ್ ಅಸಿಸ್ಟೆಂಟಿಂದ ಮಿಸ್ ಆಗೋಯ್ತದೆ. ಬೇರೆಯವ್ರಾಗಿರೋದು ಇಶ್ಯೂ ಮಾಡೋರು, ಗಲಾಟೆ ಮಾಡೋರು, ಇನ್ನೇನೋ ಚೇಂಬರ್ ಇನ್ಯಾವುದೋ ಆಯಮ್ಗಳೆಲ್ಲ ತಗೊಳ್ಳೋದು. ಅಂಥದ್ದು ಯಾವುದಕ್ಕೂ ಅವಕಾಶ ಆಯ್ತಾ ಸರ್. ಈಗ ಅದನ್ನೇ ಯೋಚನೆ ಮಾಡೋದು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಒಂದು ಕೆಲಸ ಮಾಡಪ್ಪ, ನಾನು ಅದೇ ಹೇಳಿದೆ, ಅದಕ್ಕೆ ಕೂತ್ಕೊಂಡು ಒಂದ್ಸಲ ಡೈರೆಕ್ಟರ್ಗೂ ಹೇಳಿದೆ, ಎಲ್ರಿಗೂ ಮಾತಾಡ್ತಾ, ನಾನು ಡೈರೆಕ್ಟರ್ ಮಾತಾಡ್ತಾ ಹೇಳಿದೆ, ನೋಡಪ್ಪ ಬರೀ ತಿಂಗಳಲ್ಲಿ ಇಂಥ ಬರೀ ಪ್ರಮೋಷನಲ್ ಆಕ್ಟಿವಿಟೀಸ್ ಏನೂ ಮಾಡಿದೆ ನಾನು. ಬರೀ ಸಮಾಜಕ್ಕೆ ಬಹಳ ಶ್ರೇಷ್ಠ ಅಂತ ತೋರಿಸ್ಕೊಂಡು ಬರೀ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ಕೊಂಡಿದ್ರೆ ನನ್ಗೆ ಇವತ್ತಿಗೂ ನನಗೆ ಪ್ರತಿ ತಿಂಗಳು 10 ಲಕ್ಷ ಏನೂ ಮಾಡದೇ ಇದ್ರೆ ನಂಗೆ ಬರುತ್ತೆ. ಏನೂ ಮಾಡದೇ ಇದ್ರೆ ಬರೀ ನಿಮ್ಮ ಶಿಷ್ಯ ಕಬ್ಜಾನೆ ದುಡಿತಾನೆ. ಈಕೆ ಗೊತ್ತಿಲ್ಲ, ಅದೊಂದು ಗಮನವಾದೊಂದು ಕಥೆ ಹೇಳ್ತೀನಿ, ಅದಂತೂ ನೀವು ಶಾಕ್ ಆಗ್ತೀರಾ. ಇವ್ರಿಗೂ ಗೊತ್ತಿಲ್ಲ ಪಾಪ. ಏನಾಯ್ತು ಲಾಸ್ಟ್ ಇಯರ್, ನಿಮ್ಗೆ ನೀವು ಹೇಳಿದ್ರಲ್ಲ ದರ್ಶನ್ ಫ್ಯಾನ್ಸ್ ಗಲಾಟೆ ಆಯ್ತು ಅಂತ, ಅದಾದ್ಮೇಲೆ ಪಾಪಗೆ ನಡೆದಂತ ಒಂದು ಕಾಮಿಡಿ ಕಥೆ ಇದು, ನೀವು ಶಾಕ್ ಆಗ್ತೀರ. ಲಾಸ್ಟ್ ಇಯರು ಇದು ಬಂತು, ಯಾವುದು ಈ ದರ್ಶನ್ ಫ್ಯಾನ್ಸ್ ಒಂದು ಇಶ್ಯೂ ಆಯ್ತು. ನನಗೆ ಆಕ್ಚುಲಿ ಏನಾಗಿತ್ತು ಅಂತ ಗೊತ್ತು, ನಾನು ಒಂದು ಸ್ವಲ್ಪ ಜಾಸ್ತಿ ಆಯ್ತು, ಕೋಪದಲ್ಲಿ ಮಾತಾಡಿದ್ದು ನಿಜ. ಆಮೇಲೆ ಆರಾಮಾಗಿ ಹೋಗ್ಲಿಲ್ಲ, ಕೂರ್ಲಿದ್ದೆ. 15 ಡೇಸ್ ಬಿಟ್ಟು ಬೆಂಗಳೂರಲ್ಲಿ ನಾನು ಏನೋ ಒಂದು ಸಣ್ಣ ಕೆಲಸ ಆಯ್ತು, ಬಂದಿದ್ದೆ. ಬಂದ ತಕ್ಷಣ ಯಾರು ಫೋನ್ ಮಾಡಿದ್ರು, ಸರ್ ಎಲ್ಲಿದ್ದೀರಾ ಸರ್? ಯಾಕಪ್ಪ ಅಂತ. ಸರ್ ನಿಮ್ಮನ್ನು ಭೇಟಿ ಮಾಡ್ಬೇಕು ಸರ್. ಇನ್ನೇನು ಬಿಗ್ ಬಾಸ್ ಶುರು ಆಗುವಂತ ಟೈಮು. ಪಾಪ ಅವನು ಯಾವುದೇ ಆದ ಶಾರ್ಟ್ ಫಿಲ್ಮ್ ಮಾಡಿದ್ದ, ತೋರಿಸ್ಬೇಕು ಸರ್. ಬಪ್ಪ ಅಂದ್ರೆ ಬಂದಾಗ ಒಂದು ವಿಡಿಯೋ ಮಾಡ್ದೆ. ಎಲ್ಲರೂ ಕೇಳ್ತಿರೋ ನಾನು ಎಲ್ಲಿದ್ದೆ ಅಂತ. ಇಷ್ಟಕ್ಕೂ ಮುಂಚೆ ನಾನು 3 years ಇಂದ ನಾಗರ ನಟ ಬ್ಯಾಂಕರ್ ಮಾಡ್ಬೇಕಾದ್ರೆ 2022 ನಾನು ಪ್ರಥಮ್ ಸರ್ ಜೊತೆಗಿದ್ದೆ. ಪ್ರಥಮ್ ಸರ್ ನಮ್ಮ ಗುರುಗಳು ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. ಒಳ್ಳೇದಾಗ್ಲಪ್ಪ, ಗುರುಗಳು ಅಂತೆಲ್ಲ ಎಲ್ಲರೂ ಅವ್ರ ರೀತಿಲಿ ಟ್ಯಾಲೆಂಟೆಡ್ಸ್, ಯಾರು ಗುರು ಅಲ್ಲ, ಯಾರು ಶಿಷ್ಯ ಅಲ್ಲ. ನಿಂಗೆ ಚೆನ್ನಾಗಿರ್ಲಿ, ಒಳ್ಳೊಳ್ಳೇದು ಮಾಡ್ಕೊಂಡು ಆರಾಮಾಗಿರೋದು ಅಷ್ಟೇ ಮಾಡಿದ್ರು. ಇದ್ರಲ್ಲಿ ನಂದು ಏನ್ ತಪ್ಪಿದೆ ದೇವರೇ ಗೊತ್ತಿಲ್ಲ. ಅದು ಮುಗಿದು ನೆಕ್ಸ್ಟ್ ಡೇ ಒಬ್ಬ ಪಾದಯಾತ್ರೆ ಹೊರಟೋಗ್ಬಿಟ್ಟ. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಹೋಗ್ತೀನಿ, ನಕಲಿ ದೇವಮಾನ ವಿರುದ್ಧ ಹೋರಾಟ, ನನಗೆ ಯಾರೋ ಕೊಲೆ ಮಾಡಕ್ ಬಂದಿದ್ದಾರೆ ತಕ್ಕನ. ಅದ್ರ ಹಿಂದಿನ ವಿಡಿಯೋ ನಂದೈತೆ, ನನ್ನ ಜೊತೆ ನಿಂತಿದ್ದ. ನನಗೊಂದು 200 ಫೋನ್ ಆಗಿದೆ. ಪ್ರಥಮ್ ನಿಮ್ಮಲ್ಲಿ ಬಹಳ ಸಂಭಾವಿತರು ಅಂತ ಅನ್ಕೊಂಡಿದ್ದೆ, ನೀವು ಈ ತರ ಇಂಥ ವಿಚಾರದಲ್ಲ, ಇದ್ರಲ್ಲಿ ಸೆನ್ಸಿಟಿವ್. ನಂಗೆ ಏನ್ ಮಾಡಿದೆ ಅಂತ ಗೊತ್ತಿಲ್ಲಪ್ಪ. ನನಗೆ ಒಂದು 20 ಡೇಸ್ ಫೋನೇ ನೋಡ್ತಾ ಇಲ್ಲ ಕಣ್ರಿ. ಇಶ್ಯೂ ಆದ್ಮೇಲೆ ನನ್ನ ಪಾಡಿಗೆ ನಾನಿದ್ದೀನಿ, ನನ್ನ ಯಾಕೆ ಹಿಡಕತ್ತೀಯ, ನನ್ನ ಪಾಡಿಗೆ ನನ್ ಬಿಟ್ಬಿಡ್ರಪ್ಪ, ಅವ್ರು ಏನಾರು ಮಾಡ್ಕೊಳ್ಳಿ, ಇದಕ್ಕೂ ನನಗೂ ಏನ್ ಸಂಬಂಧ? ಸೊ ಅಂದ್ರೆ ಅವ್ರು ಹೇಳೋಂತ ಪಾಪ ಹುಡುಗ ಒಳ್ಳೆಯವನೇ, ಅವ್ನ ಇಂಟೆನ್ಷನ್ ಹಂಗಿಲ್ಲ, ಬಟ್ ಕನ್ವೆ ಆಗಿದ್ದು ಎಫೆಕ್ಟ್ ಆಗಿದ್ದು ನನಗೆ. ನಿಮ್ಗೆ ಮೊದಲನೇದು ಕೇಳಿ, ಇದಿಷ್ಟೇ ಅಲ್ಲ,
ಫಿನಾಲೆ ನಡೀತಾ RCB ಗೆದ್ದು ಗೊತ್ತಾ, ಕಾಲ್ ತುಳಿತದೆ, ಅಷ್ಟೊಂದು ಜನ ಸತ್ತೋಗ್ಬಿಟ್ರು ಗೊತ್ತಾ. ಫಿನಾಲಲ್ಲಿ ವಿರಾಟ್ ಕೊಹ್ಲಿ ಪಾಪ ಮ್ಯಾಚ್ ಆಡಿದ್ದಾರೆ, ಹೌದಲ್ವಾ? ವಿರಾಟ್ ಕೊಹ್ಲಿ ತನ್ನ ಕ್ಯಾಪ್ಟನ್ ಮ್ಯಾಚ್ ಆಡಿದ್ದಾರೆ. ಇವತ್ತು ಫೈನಲ್ಸ್ ಬಂದಿದೆ RCB ಗೆದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ, ನಾನು ಸ್ಟೇಡಿಯಂ ಓಡೋಗಿ ನಾನು ವಿರಾಟ್ ಕೊಹ್ಲಿ ತಪ್ಕೊಂಡ್ಬಿಡ್ತೀನಿ ಅಂತ ವಿಡಿಯೋ ಬಂದು. ನನ್ನ ಪಾಡಿಗೆ ನಾನು ಊರಲ್ಲಿದ್ದೀನಿ, ನಂದೇನೋ ಕೆಲಸ ತೋಟದ ಕೆಲಸದ್ದೇನೋ ನೋಡ್ತಾ ಕೂತಿದ್ದೀನಿ. ಒಂದು ACP ಒಬ್ರು ಫೋನ್ ಮಾಡ್ರು, ಪ್ರಥಮ್ ಅವ್ರು ಅಂದ್ರು. ನಮ್ಮ ಹುಡುಗ ರಿಸೀವ್ ಮಾಡ್ಕೊಟ್ಟ ACP. ಹೇಳಿ ಸರ್. ಪ್ರಥಮ್ ಅವ್ರು ಮಾತಾಡ್ತಾ ಇರೋದಾ? ಹೇಳಿ ಸರ್. ಈ ಶರಣು ನಿಮ್ಗೆ ಏನಾಗ್ಬೇಕು? ನನ್ನ ಪರಿಚಿತ ಹುಡುಗ ಸರ್, 3 ವರ್ಷದಿಂದ 1 ವಾರ ನನ್ನ ಜೊತೆ ಕೆಲಸ. ಪ್ರಥಮ ಅವರೇ ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಸುಮ್ಮನೆ ಲೀಗಲ್ ಇಶ್ಯೂಸ್ ಆಗುತ್ತೆ. ಏನು ಕೆಟ್ಟಿರುವಷ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡೋ ತಪ್ಪೋತಿದ್ದಲ್ಲ, ಜನಕ್ಕೆ ತಪ್ಪು ಸಂದೇಶ ಕೊಟ್ಟಂಗ. ಅಯ್ಯೋ, ಅವನು ಯಾರೋ ಹೇಳ್ತಾನೆ, ಇವನ್ ಯಾರೋ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಆಗೋದು ಎಫೆಕ್ಟ್ ಆದ. ನಾನು ನೋಡಪ್ಪ, ನೀ ಏನಾರು ಮಾಡ್ಕೊಳ್ಳಿ, ನೀನ್ ಇರೋದು ಕ್ರಿಂಜ್ ಕಂಟೆಂಟ್ ಬಂದು ಏನೋ ಮಾಡ್ತಿದ್ಯಾ ಮಾಡು. ನೀ ಬಂದು ಎಲ್ಲಾದ್ರೂ ಗೊತ್ತಾ, ನಿನ್ಗೆ ಪಾಪ 45 ಕೋಟಿ ಕೊಟ್ಟು ಚಂದ್ರು ಖರ್ಚು ಮಾಡೋ ಸಿನಿಮಾ ಮಾಡಿ ಕಬ್ಜಾ ಅಂತ. ಜನ ಯಾರು ಚಂದ್ರ ಕಬ್ಜಾ ಚಂದ್ರು ಅಲ್ಲ, ನೀನ್ ಒಂದೇ ಒಂದಿನ ಸೆತ್ಕೊಂಡ್ಬಿಟ್ಟು ಕಬ್ಜಾ ಶರ್ಟ್ ಒಂದ್ ಮಾಡ್ಕೊಂಡೆ. ಪುನಃ ಪ್ರಥಮ್ ಹುಡುಗ ಪ್ರಥಮ್ ನನ್ನ ಹಿಡ್ಕತ್ತಾರ ಕಣಯ್ಯ. ನೀನ್ ಏನಾರು ಮಾಡ್ಕೊಂಡು ಚೆನ್ನಾಗಿರು. ನನ್ ಹುಡುಗನ ಉದ್ದೇಶ ಕೆಟ್ಟ ಉದ್ದೇಶ ಇಲ್ಲ, ಅವ್ನು ಕೆಟ್ಟವನಲ್ಲ, ಬಟ್ ಇಂಟೆನ್ಷನ್ಲಿ ಅವ್ನು ಮಾಡೋದಿದ್ದು ಸಮ್ಟೈಮ್ಸ್ ಹಂಗಾಯ್ತು. ಈ ಸೋಷಿಯಲ್ ಮೀಡಿಯಾದ ಏನಾಗುತ್ತೆ, ನಮ್ಮದಲ್ಲದೆ ಇರೋದು ಸಮ್ಟೈಮ್ಸ್ ನಾವು ಧ್ವನಿ ಕೊಡ್ಬೇಕಾಗತ್ತೆ. ನನಗೆ ಗೊತ್ತಿಲ್ಲ ಪಾಪ, ಇದಕ್ಕಿಂತ ಮಜಾ ಏನಾಯ್ತು ಗೊತ್ತಾ? ಧ್ರುವ ಸರ್ಜಾ ಅವರ ಶ್ರೀಮತಿಯ ಸೀಮಂತ. ನಿಮಗೆ ನೆನಪಿದ್ಯಾ? ನಟ ಭಯಂಕರ ವಾಯ್ಸ್ ಓವರ್ ಕೊಟ್ಟಿರೋದು ಇದೇ ಧ್ರುವ ಸರ್ಜಾ. ಕಂಪ್ಲೀಟ್ ಸಿನಿಮಾ ಧ್ರುವ ಸರ್ಜಾ 2 days ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಇಂಥ ಧ್ರುವ ಸರ್ಜಾ ನಾನು ಎಷ್ಟು ಲಾಯಲ್ ಆಗಿರ್ಬೇಕು, ಎಷ್ಟು ಪ್ರಾಮಾಣಿಕವಾಗಿರ್ಬೇಕು. ಪಾಪ ಎಲ್ಲ ಆಯ್ತು. ಧ್ರುವ ಸರ್ಜಾ ಸೀಮಂತ ಎಲ್ಲಿ, ಅವ್ರ ಸೀಮಂತ ಅವ್ರ ಶ್ರೀಮತಿದು ಇದರಲ್ಲಿ ಶಾಂಗ್ರಿಲಾ ಹೋಟ್ಲಲ್ಲಿ. ಧ್ರುವ ಅವರು ಕೆಲವ್ರನ್ನ ಆಯ್ದ ನಿರ್ಮಾಪಕರು ಕಲಾವಿದನ್ನು ಮಾತ್ರ ಕರೆದರು. ನಾನು ಹೋಗ್ತಾ ಇದ್ದೆ, ಸರ್ ನಾನು ಬರ್ತೀನಿ ಸರ್ ಭೇಟಿ ಮಾಡ್ಬೇಕು ಸರ್. 6 ತಿಂಗಳಿಗೊಂದ್ಸಲ ಅಣ್ಣ ಬರ್ತಾರೆ ನಂತರ ಯಾರು ಶರಣು. 6 ತಿಂಗಳಿಗೊಂದ್ಸಲ ಬಂದಿಟ್ಟಿಗೆ 6 ತಿಂಗಳು ಶರಣು ಬಂದಿಟ್ಟಿಗೆ ಇರ್ಕತ್ತಾರ. ಇವೆಲ್ಲ ಏನ್ ಗೊತ್ತಾ, ಬಂದ್ರು ಪಾಪ, ನೋಡಿದ್ರು, ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದೆ. ಎಲ್ಲಿ ಶಾಂಗ್ರಿಲಾ ಹೋಟ್ಲಲ್ಲಿ ಧ್ರುವ ಅವ್ರನ್ನ ಭೇಟಿ ಮಾಡಿದೆ. ಪಾಪ ಎಲ್ಲ ಆಯ್ತು. ಅದಾಗ 15 ದಿನಕ್ಕೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಯ್ತು. ಸರಿ, ಮಾರ್ಟಿನ್ ರಿಲೀಸ್ ಆದಕ್ಕೆ ಅವ್ರು ರಿವ್ಯೂ ಕೊಟ್ರು. ಹಂಗೈತೆ ಪಾಪ. ಸುಧಾಕರ್ ಅವರು ಕೊಟ್ರು, ಪಾಪ ಶರಣು ಅವರು ಕೊಟ್ರು. ನನಗ್ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ನಮ್ಮ ಊರಲ್ಲಿ ನನ್ನ ಕೆಲಸ ಬಿಸಿ ಇದ್ದೀನಿ. ಕೂತ್ಕೊಂಡಕ್ಕೆ ಪ್ರಥಮ ಆಪ್ತ ಏನಾಗೋಗುತ್ತೆ, ಯಾರು ಇಂಟೆನ್ಷನ್ಲಿ ಮಾಡಲ್ಲ, ಬಟ್ ಅದಾಗೋ ಎಫೆಕ್ಟ್ ಹಂಗಾಗುತ್ತೆ. ಇದೆಲ್ಲ ನೋಡಿದಾಗ ನಂಗೆ ರಿಯಲೈಸ್ ಆಯ್ತು, ನೋಡಪ್ಪ ನಿನ್ನ ಉದ್ದೇಶ ಒಳ್ಳೇದೇ, ನೀ ಏನೋ ಮಾಡ್ತಾ ಇದೆಯಾ. ನಾನು ಅವ್ರಿಗೆ ಹೇಳಕ್ಕೂ ಆಗಲ್ಲ. ಏನಾಗಿ ಪಾಪ ಅವ್ನು ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋದ, ನಾನು ತಡೆಯೋಕ್ಕಾಗಲ್ಲ, ನನ್ನ ಕೈಲಿರುತ್ತಾ. ಈಗ ನಿಮ್ಮ ಮನಸ್ಸಲ್ಲಿ ಏನ್ ನಡೀತಾ ನಾನು ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಇದೆಲ್ಲ ಆಯ್ತು ಬಂದಾಗ ನಾನೇ ಕುತ್ಕೊಂಡು ಯೋಚನೆ ಮಾಡಿದೆ. ಕುತ್ಕೊಂಡು ಇಷ್ಟೆಲ್ಲ ಶೋಸ್ ಆಯ್ತು, ಸಿನಿಮಾ ಆಯ್ತು, ಇಷ್ಟೆಲ್ಲ ಸಿಕ್ಕಿದೆ. ಅನಾವಶ್ಯಕವಾಗಿ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಹೆಸರು ಬೇರೆ ಕಡೆಗೆ ಸೇರ್ಕೊಳ್ಳುತ್ತೆ. ನಾವು ಏನೇ ಮಾಡ್ರೋ ಅದನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ಯು ಕಾಂಟ್ ಎಸ್ಕೇಪ್. ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದು ಒಂಥರ ಇದ್ದಂಗೆ, ಕಾಂಬೋ ಮೇಲ್ಸ್ ಇದ್ದಂಗೆ. ನಿಮ್ಗೆ ಬರೀ ಹೆಸರು ಬೇಕು, ನೆಗೆಟಿವ್ ಬೇಡ ಅಂದ್ರೆ ಆಗಲ್ಲ. ನೀವು ಸುಮ್ಮನಿದ್ರು ಬರುತ್ತೆ ಒಂದಷ್ಟು. ನನಗೀಗಲೂ ಆ ಹುಡುಗನ ಮೇಲೆ ಬೇಜಾರಿಲ್ಲ. ಇದೇ ಹುಡುಗ ಮೊನ್ನೆ ಈಗ 15 ದಿನದಿಂದ ಸರ್ ನನ್ನ ಶಾರ್ಟ್ ಫಿಲ್ಮು QR ಕಮಲ ನೀವು ರಿಲೀಸ್ ಮಾಡ್ಕೊಡ್ಬೇಕು, ದೇವರನ್ನೇ ಖುಷಿ ಮಾಡ್ಕೊಟ್ಟು. ನಂಗೆ ಇವತ್ತು ಅವನ ಮೇಲೆ ಬೇಜಾರಿಲ್ಲ. ಅವ್ನು ಏನೋ ಮಾಡಕ್ ಹೋದ, ಅದೇನಾಗೋಯ್ತು. ಇವೆಲ್ಲ ಆದಾಗ ಅವನು ಚೆನ್ನಾಗಿರ್ಲಿ, ಇವರು ಚೆನ್ನಾಗಿರ್ಲಿ. ನಾನು ಇವತ್ತು ಬಹಳ ಪ್ರೀತಿಯಿಂದ ನಾನು ಯಾವ್ದು ಕ್ಯಾರಿ ಮಾಡಕ್ ಹೋಗಲ್ಲ. ಅಲ್ಲ ಆಯ್ತು, ಈ ದೇವುಗಳ ಜೊತೆನೆ ಜೀವನ ಕಳೆದಿದ್ದೀನಿ, ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಇನ್ನು ಮನುಷ್ಯ ಜೊತೆ ಕಷ್ಟ ಇದೆ ನನಗೆ. ಈಗ ಫೈನಲಿ ಏಪ್ರಿಲ್ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರಥಮ್ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿರೋದು. ಸಿನಿಮಾ ಬಂದು ನೋಡಿ ಅಂತ ಏನಾದ್ರು ಆಡಿಯನ್ಸ್ ಪ್ರಥಮ್ ಅವ್ರ ಬಗ್ಗೆ ಏನಾದ್ರು ಒಳ್ಳೆ ಮಾತು ಹೇಳೋದಾದ್ರೆ ಕೊನೆದಾಗಿ ಒಳ್ಳೆ ಮಾತಾ? ಏನಿಲ್ಲ ಸರ್ ನೀವೇನಾದ್ರು ಹೇಳೋದಾದ್ರೆ? ಒಳ್ಳೆ ಹುಡುಗಿ, ಒಳ್ಳೆ ಕಲಾವಿದೆ, ಬಹಳ ಪ್ರತಿಭಾವಂತೆ. ನನಗೆ ನಿಜವಾಗ್ಲೂ ಅವ್ರ ಮುಂದೆ ಯಾವತ್ತೂ ಬೇಜಾರಿಲ್ಲ. ಯಾಕೆಂದ್ರೆ ಸಿನಿಮಾಗೆ ಏನ್ ಬೇಕೋ ಜಸ್ಟಿಸ್ ಕೊಟ್ಟಿದ್ದಾರೆ, ಪಾತ್ರದಲ್ಲಿ ಯಾವತ್ತೂ ಮೋಸ ಮಾಡಿಲ್ಲ. ಅಂಡ್ ಇನ್ನೊಂದು ಖುಷಿ ನಂಗೆ ನಿಖಿತಾ ಅವ್ರ ಬಗ್ಗೆ ಯಾವಾಗಲೂ ಅಂದ್ರೆ 8 ಗಂಟೆ ಫಸ್ಟ್ ಶಾರ್ಟ್ ಅಂದ್ರೆ ವಿತ್ ಮೇಕಪ್ 7:30, 7:45. ಅದು ಇಲ್ಲಲ್ಲ, ಇಲ್ಲಿಂದ 25-30 ಕಿಲೋಮೀಟರ್ ರಾಮೋಳ್ಳಿ ಕ್ರಾಸ್ ಇಂದ ಉಪ್ಪಿಸಾ ರೆಸಾರ್ಟ್ ಇದೆಯಲ್ಲ, ಅಲ್ಲಿ ಬ್ಯಾಕ್ ಗೇಟ್ ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ರೆಸಾರ್ಟ್ ಮುಂದ್ಗಡೆ ಗೊತ್ತು, ಹಿಂದ್ಗಡೆಯಲ್ಲಿ ಶೂಟ್ ಮಾಡೋದು ಒಂದು ಮನೆ. ಅದು ಟೈಮ್ ಡಿಸಿಪ್ಲಿನ್ ಎಲ್ಲ ಇದೆ, ಕಾಮನ್ ಸೆನ್ಸ್ ಎಲ್ಲವೂ ಇದೆ. ಸಿನಿಮಾಗೆ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ನನಗೆ ಖುಷಿ ಇದೆ, ಇವರು ಒಳ್ಳೆ ಸಿನಿಮಾ. ಫಸ್ಟ್ ನೈಟ್ ವಿತ್ ದೆವ್ವ, ಒಂದು ನಿಜವಾದ ದೆವ್ವ. ಒಂದು ಏನು ಅಂದರೆ ನನ್ನ ಜೀವನದ ಪುಣ್ಯ ಏನು ಅಂದರೆ, ಇದು ಹೇಳಲೇಬೇಕು, ಈ ಮಾತು ನಾನು ಹೇಳಲೇಬೇಕು. ವಜ್ರಮುನಿ ನಾ ಎಲ್ಲ ಏನು ಹೇಳ್ತಾರೆ ಗೊತ್ತಾ, ವಜ್ರಮುನಿ ಆ್ಯಕ್ಚುಲಿ ಒಳ್ಳೆ ಮನುಷ್ಯ, ಬಟ್ ಅಪ್ಪಂಗೆ ಸಿಕ್ತಿದ್ದೇ ನೆಗೆಟಿವ್ ಪಾತ್ರಗಳು. ನನ್ನ ಜೀವನದಲ್ಲಿ ಅವ್ರು ಇರೋದೇ ಬೇರೆ, ಅವ್ರು ಸಿಕ್ತಿದ್ದ ಪಾತ್ರಗಳೇ ಬೇರೆ, ಎಲ್ಲ ಹಂಗೆ ಬೇಜಾರು. ನಂಗೆ ನಿಖಿತಾ ಬಗ್ಗೆ ಹೆಮ್ಮೆ ಇದೆ, ಅವ್ರಿಗೆ ಜೀವನಕ್ಕೆ ಹತ್ರವಾಗಿರೋ ಪಾತ್ರ ಸಿಕ್ಕಿದೆ. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಇಂಥವ್ರು ಸಾಹಸ ಮಾಡ್ತಾರೆ. ಅಂತ ಅಪ್ರಿಷಿಯೇಟ್ ಮಾಡಬೇಕು. ದೇವಗಳ ಪಾತ್ರ ನೋಡಿ, ದೇವ ಒಂದು ನಿಮಿಷ
ಈ ಸಿನಿಮಾದ ಹೆಗ್ಗಳಿಕೆ ಹೇಳ್ತೀನಿ ಕೇಳಿ, ದೆವ್ವದ ಪಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಇದೆಲ್ಲರ ಜೊತೆಗೆ ನಾನು ಸಿನಿಮಾ ನೋಡೋರಿಗೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಈ ಸಿನಿಮಾ ನೋಡಿ ಸರ್. ಈ ಸಿನಿಮಾ ನನಗೆ ಹೂ ಎತ್ತದಷ್ಟು ಈಸಿಯಾಗಿ ಆಯಿತು. ಸಿನಿಮಾ ಮುಗೀತು, ಬಿಸ್ನೆಸ್ ಲೇಟ್ ಆಯಿತು, ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ಆಯಿತು. ತುಂಬ ಚೆನ್ನಾಗಿದೆ. ಪ್ಲಾನೆಟ್ ರಿಲೀಸ್ ದ ಮೂವಿ ಆನ್ April 3rd. ದಯವಿಟ್ಟು ಥಿಯೇಟರ್ ಬನ್ನಿ, ಫಸ್ಟ್ ಟ್ರೈಲರ್ ನೋಡಿ. ಟ್ರೈಲರ್ ನೋಡೋದು ಒಂದು ಸ್ಪೆಷಲ್ ಗಿಮಿಕ್ ಕೂಡ ಇದೆ. ಟ್ರೈಲರ್ ನೋಡಿ ಶೇರ್ ಮಾಡಿ ಅಂತ ಅದು ಒಂದು ನಮ್ಮ ಟೀಮಿಂದ ಕೊಡ್ತಾ ಇದ್ದೀವಿ ಒಂದು 5 ಜನಕ್ಕೆ. ಆಲ್ರೆಡಿ ಅದು ರಿಲೀಸ್ ದಿನ ಥಿಯೇಟ್ರ್ ಕೊಡ್ತಾ ಇದ್ದೀವಿ, ಅದೆಲ್ಲ ಆಗಿದೆ. ಸೊ ಈಗ ನಾನೇನೋ ದೊಡ್ಡ ಮಟ್ಟದಲ್ಲಿ ಮಾಡಿ ಪ್ರಮೋಷನ್ ಮಾಡಿ ಫೇಕ್ ಅದೊಂದು ಹೇಳೋದು ಮತ್ತೆ ಲಾಸ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ 5 ಲಕ್ಷ ಕೊಡಬೇಕು ಪ್ಲಾನ್ ಮಾಡಿದ್ರೆ ಹೆಂಗೆ ಅಂತ. ನಾನು ಫೇಕ್ ಕಾಮೆಂಟ್ ಹಾಕಿದ್ರೆ 1 ಮಿಲಿಯನ್ ವ್ಯೂಸ್ ಅಂತ ಹಾಕ್ಸ್ಕೊಂಡ್ರೆ ಒಂದು 70,000 ಖರ್ಚು ಮಾಡಬೇಕು. 5 ಮಿಲಿಯನ್ ಅಂತ ಹಾಕ್ಸ್ಕೊಂಡ್ರೆ 3 ಲಕ್ಷ ಅಲ್ಲೇ ಹೊಂಟಾಗ್ತದೆ. ನಾನು ಫೇಕ್ ವ್ಯೂಸ್ ಹಾಕ್ಸ್ಕೊಳ್ಳೋ ದುಡ್ಡನ್ನ ಅಲ್ಲಿ ಯಾವುದೋ ಕೊಡಬೇಕು ಅಂತ ಇವ್ರು ಕೊಡ್ತಾನೆ. ಜನ ಆರ್ಗ್ಯಾನಿಕ್ ಕಾಮೆಂಟ್ ಆಗ್ತಾರೆ, ಇವರಿಂದ ಅನ್ನ ತಿಂದಿದ್ದೀವಿ, ಇನ್ನೇನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ಸೊ ನಡೀತದೆ, ಐ ಆಮ್ ಹ್ಯಾಪಿ. ಸೊ April 3 ಮಿಸ್ ಮಾಡದೆ ಸಿನಿಮಾ ನೋಡಿ. ಕಂಪ್ಲೀಟ್ ಹಾರರ್ ಕಾಮಿಡಿ, ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ. ದೆವ್ವನ ಫಿಲಮ್ನ ನೋಡ್ಕೊಂಡು ಹೋಗಿ, ದೆವ್ವನ ಅಲ್ಲೇ ಬಿಟ್ಬಿಟ್ಟು ನೀವು ಮನೆಗೆ ಹೋಗಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.